यज्ञेहानितिरिष्टमो बन्धमोक्षाश्च यस्मात् तस्य श्रीब्रह्मरुद्रप्रभृतिः सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम् ಯಾವುದಾಯ್ತು ಈಗ ಕಿಂ ವಿಧತ್ತೆ ಕಿಮಾಚಷ್ಟೆ ಓಂ ಶ್ರೀ ಭಗವಾನುವಾಚ ಯುಕ್ತಯ ಸರ್ವತ್ರ ಭಾಷಂತೆ ಬ್ರಹ್ಮಣ ಯಥಾ ಮಾಯಾಂ ಮದೀಯಾಂ ಉದ್ಗೃಹ್ಯ ವದತಾಂ ಕಿನ್ನು ದುರ್ಘಟಂ ಮಾಯಾಂ ಮದೀಯಾಂ ಮತ್ಸಾಮರ್ಥ್ಯಂ ವಿಷ್ಣೋಃ ಸಾಮರ್ಥ್ಯಮಾಲಂಬ್ಯ ತತ್ವಸಂಖ್ಯಾಂ ಮುನೀಶ್ವರಾಃ ಚಕ್ರುರ್ಹಿ ತದವಿಜ್ಞಾಯ ವಿವದಂತಿ ಅಲ್ಪಬುದ್ಧಯಃ ಬುದ್ಧಯಃ ತತ್ರಾಪಿ ಕಾರಣಂ ವಿಷ್ಣೋಃ ಶಕ್ತಿರ್ಯಸ್ಯ ಅವಿಕಾರತಃ ಮಾಯಾಂ ಮದೀಯಾಂ ಮತ್ಸಾಮರ್ಥ್ಯಂ ಯುಕ್ತಯಸ್ಸಂತೆ ಸರ್ವತ್ರ ಭಾಷಂತೆ ಬ್ರಹ್ಮಣ ಸಥಾ ಮಾಯಾಂ ಮದೀಯಾಂ ಗೃಹ್ಯ ವದತಾಂ ಕಿಮ್ನು ದುರ್ಘಟಂ. ಏನು ಮಾಡ್ತಾರೆ ಈಗ? ವಿಷ್ಣೋ ಸಾಮರ್ಥ್ಯಮಾಲಂಬ್ಯ ತತ್ವಸಂಖ್ಯಾ ಮುನೀಶ್ವರಾಃ ಚಕ್ರು. ಅನೇಕ ಮುನಿಶ್ರೇಷ್ಠರುಗಳು, ಮುನೀಶ್ವರರು ಅಂದರೆ ಅವರೆಲ್ಲ ಏನ್ತಾ ಇದ್ದಾರೆ? ಭಗವಂತನ ಮಹಿಮೆಯನ್ನು ಆಚರಿಸಿಬಿಟ್ಟು ತತ್ಸಂಖ್ಯಾನವನ್ನು ಮಾಡ್ತಾರೆ, ತತ್ವಗಳನ್ನು ಹೇಳ್ತಾರೆ. ಚಕ್ರುರ್ಹಿ ತದವಿಜ್ಞಾಯ ವಿವದಂತಿ ಅಲ್ಪಬುದ್ಧಯ. ಋಷಿಗಳ ಮಾತಿನಲ್ಲಿ ಮೇಲ್ನೋಟಕ್ಕೆ ತತ್ವ ವಿಭಾಗದಲ್ಲಿ ಅಲ್ಲಲ್ಲಿ ವ್ಯತ್ಯಾಸ ಕಂಡ ಕಾಣುತ್ತೆ. ಅದು ವ್ಯತ್ಯಾಸ ಏನೇನು ತಿಳ್ಕೊಂಡಿರೋ ವಿವಾದ ಅಂತ ತಿಳ್ಕೊಂಡು, ವಿವಾದ ಅಲ್ಲದು ವಿವಕ್ಷ. ವಿವಕ್ಷಾ ಭೇದ ಬೇರೆ, ವಿವಾದ ಬೇರೆ. ವಿವಾದದಲ್ಲಿ ಏನಿದೆ ಅಂದರೆ ಒಪ್ಪದೆ ಮಾತಾಡಿದ್ರೆ ವಿವಾದ, ಒಪ್ಪಿದ್ದನ್ನು ಮತ್ತೊಂದು ರೀತಿಯಲ್ಲಿ ಹೇಳಿದರೆ ಅದು ವಿವಕ್ಷೆ ಅಷ್ಟೇ ಹೊರತು ಬೇರೆ ಅಲ್ಲ. ಚಕ್ರ ಅದೇ ತತ್ವಸಂಖ್ಯಾನ ತತ್ವ ವಿವೇಕದಲ್ಲೇನೆ ನೋಡಿ. ತತ್ವಸಂಖ್ಯಾದಲ್ಲಿ ಏನು ಮಾಡಿದರು? ನಿತ್ಯಾನಿತ್ಯ ವಿಭಾಗೇನ ತ್ರಿಸೈವಾಚೇತನಂ ಮತ. ಅಲ್ಲಿ ಹೇಳಿದ್ರೆ ನಿತ್ಯ ಎರಡನೇ ಮಾಡಿಬಿಟ್ಟು ಹೊರತು ಏನಲ್ಲ, ಅದು ವಿವಾದಕ್ಕೆ ಅವಕಾಶ ಇಲ್ಲ. ಇವ್ರು ಏನು ಮಾಡ್ತಾರೆ? ವಿನಾಕಾರಣವಾಗಿ ಅವರಲ್ಲಿ ವಿವಾದವನ್ನು ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ವಿವಾದ ಸೃಷ್ಟಿ ಮಾಡದೇ ಇವರು, ವಿವಾದ ಇಲ್ಲ ಅಲ್ಲಿ. ವಿಷ್ಣೋ ಶಕ್ತಿರ್ ಯಸ್ಯ ಅವಿಕಾರತಃ. ಅವ್ರಿಗೆ ಗೊತ್ತು, ದೇವರ ಮಹಿಮೆ ಗೊತ್ತು, ತಿಳ್ಕೊಂಡು ಸರಿಯಾಗಿ ಹೇಳ್ತಾ ಇದ್ದಾರೆ. ನೈತದೇವಂ ಯಥ ಯದಹಂ ವಚ್ಮಿ ತತ್ತಥಾ ಏವಂ ವಿವದತಾಂ ಹೇತು ಶಕ್ತಯೋ ಮೇ ದುರತ್ಯಯಾಃ. ಅದೇನು ಮಾಡ್ತಾರೆ ಗೊತ್ತು? ನಾ ಏತದೇವಂ, ನೀವು ಹೇಳಿದ ಸರಿಯಲ್ಲ. ಯಥಾತತ್ವ ನೀವು ಹೇಳಿದ ಸರಿಯಲ್ಲ. ಯದಹಂ ವಚ್ಮಿ ತತ್ತಥ, ನಾನು ಹೇಳೋದೇ ಸರಿ ಅಂತ ವಾದವನ್ನು ಶುರು ಮಾಡ್ತಾರೆ. ಇಬ್ಬರದು ಸರಿ ಎಂಬುದನ್ನು ಮರೆತು, ಒಳ್ಳೆಯವರಲ್ಲಿ ವಿವಾದ ಸೃಷ್ಟಿ ಮಾಡ್ತಾರೆ, ಕೆಟ್ಟವರಲ್ಲಿ ಏಕಮತ್ಯ ಸೃಷ್ಟಿ ಮಾಡ್ತಾರೆ. ಎರಡೂ ತಪ್ಪೆ. ಏವಂ ವಿವದತಾಂ ಹೇತು ಶಕ್ತಯೋ ಮೇ ದುರತ್ಯಯ. ಇದಕ್ಕೇನು ಕಾರಣ? ನನ್ನ ಸಾಮರ್ಥ್ಯನೇ ಕಾರಣ. ಅವ್ರ ಬುದ್ಧಿನ ಹಾಗೆ ಪ್ರೇರೇಪಣೆ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ದುಷ್ಟರ ಬುದ್ಧಿಗೆ ಎಂದೂ ಕೂಡ ಏನು ನಿಲ್ಕದಂತೆ ಮಾಡ್ತಾನೆ? ಯಥಾರ್ಥ ಜ್ಞಾನ ಬರಬಾರ್ದು ಅಷ್ಟೇ ಹೊರತು ಬೇರೆ ಅಲ್ಲ. ಈ ಬ್ರಹ್ಮಸೂತ್ರಗಳಲ್ಲೇ ಇತಿ ಜೈಮಿನಿ ಹೀಗೆಲ್ಲ ಹೇಳಿದರು. ಉಳಿದವ್ರು ಏನು ಮಾಡಿಬಿಟ್ರು? ಅವರಲ್ಲಿ ವಿವಾದ ಇತ್ತು ಅಂತ ಹೇಳಿದ್ರು. ವಿವಾದ ಇಲ್ಲ, ವಿವಕ್ಷಾ ಭೇದ ಇದ್ದವ್ರು ವಿವಾದ ಇರಲಿಲ್ಲ. ಅದೇ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಇವತ್ತು ನೋಡೋದಕ್ಕೆ ವಿವಾದ ಕಂಡ ಕಾಣುತ್ತೆ, ವಿವಾದ ಇಲ್ಲ. ಯಾಸಾಂ ವ್ಯತಿಕರಾದಾಸೀತ್ ವಿಕಲ್ಪೋ ವದತಾಂ ಪದಂ ಪ್ರಾಪ್ತೆ ಶಮದಮೇ ವೇತಿ ವಾದಸ್ಥಂ ಅನುಶಾಮ್ಯತಿ. ಯಾಸಾಂ ವ್ಯತಿಕರಾಕಾರ ಆಸೀತ್ ವಿಕಲ್ಪೋ ವದತಾಂ ಪದಂ ಪ್ರಾಪ್ತೆ ಶಮದಮೇ ವೇತಿ ವಾದಸ್ಥಮನುಶಾಮ್ಯತಿ. ಯಾರು ಶಮದಮಾದಿಗಳನ್ನು ಇಟ್ಕೊಂಡು ಮಾತಾಡ್ತಾರೆ ಅವ್ರ ಮಾತನ್ನು ತಕ್ಷಣ ಅಲಗಡಿಲಿಕ್ಕೆ ಹೋಗಬಾರದು. ಅವ್ರು ಯಾವುದೋ ವಿವೇಕ್ಷೆಯಲ್ಲಿ ಹೇಳ್ತಾರೆ, ಅದನ್ನು ಕೂಡಿಸ್ಬೇಕೆ ಹೊರತು ಏನು ಮಾಡಿಕೊಡೋದು? ವಿವಾದ ಸೃಷ್ಟಿ ಮಾಡಬಾರದು. ವಿವಾದ ಸೃಷ್ಟಿ ಮಾಡೋದು ಅಪರ. ಕೃಷ್ಣವರ ಮಾತುಗಳಲ್ಲಿ ವಿವಾದ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಹೇಳಿದ ಮಾತಿಗೆ ಅರ್ಥ ಇದೆ. ಉಳಿದವ್ರು ಹೇಳಿದಾಗೆ ಗೊತ್ತಿಲ್ಲದೆ ವಿಜ್ಞಾನದಿಂದ ಮತ್ತು ಮೋಸ ಇತ್ಯಾದಿಯಿಂದ ಹೇಳ್ತಾರೆ. ಇಲ್ಲಿ ಹಾಗಲ್ಲ, ವಿವಕ್ಷೆಯಿಂದ ಹೇಳ್ತಾರೆ. ಆದ್ದರಿಂದ ಅದಕ್ಕೆ ಸಮನ್ವಯ ಮಾಡೋದನ್ನು ಅಭ್ಯಾಸ ಮಾಡಬೇಕೆ ಹೊರತು ವಿವಾದವನ್ನು ಸೃಷ್ಟಿ ಮಾಡೋದಲ್ಲ. ಪ್ರಾಪ್ತೇ ಶಮದಮೆ, ಶಮದಮ ಬಂದಾಗ ವೇತಿವೆಲ್ಲ ಹೋಗಿಬಿಡತ್ತೆ. ವಾದ ತಮ್ಮ ಅನುಶಾಮ್ಯ, ಅಲ್ಲಿ ಉಪಶಮನವಾಗುತ್ತೆ. ಪರಸ್ಪರಾನುಪ್ರವೇಶ ತತ್ವಾನಾಂ ಪುರುಷರ್ಷಭ ಪೌರ್ವಾಪರ್ಯ ಪ್ರಸಂಖ್ಯಾನಂ ಯಥಾ ವಕ್ತು ವಿವಕ್ಷಿತಂ. ಪರಸ್ಪರ ಅನುಪ್ರವೇಶ ತತ್ವ. ಪರಸ್ಪರ ಅನುಪ್ರವೇಶ ಅಂದ್ರೇನು?
ಇನ್ಕ್ಲೂಡ್ ಮಾಡ್ಬೋದು, ಕೆಲವನ್ನ ಇನ್ಕ್ಲೂಡ್ ಮಾಡೋದು, ಕೆಲವನ್ನ ಬೇರೆ ರೀತಿ ಹಾಡ್ಬೋದು, ಏನೂ ತಪ್ಪಲ್ಲ. ಆ ರೀತಿ ಮಾಡಿದಾಗ ಏನು ವಿವಾದ ಬರೋದಿಲ್ಲ. ಪೂರ್ವಾಪರ್ಯ ಪ್ರಸಂಖ್ಯಾನಂ, ಹಿಂದೂ ಮುಂದೆ ಹೇಳೋದು. ಎಲ್ಲಿ ಬಂದಿದೆ? ಪೂರ್ವಾಪರಿಕಾರ ಬಥಾಪರಮ, ಮೊದಲು ಹೇಳೋದು ಆಮೇಲೆ ಹೇಳೋದು, ಆಮೇಲೆ ಹೇಳೋದು ಮೊದಲು ಹೇಳೋದು, ಇವೆಲ್ಲ ಕೂಡ ಏನದು? ಅದು ವಿವಕ್ಷಾ ಭೇದ ಹೊರತು ಬೇರೆ ಅಲ್ಲ. ಅದು ಉದಾಹರಣೆಗೆ ತಾರತಮ್ಯದಲ್ಲಿ ಅವರೋಹಣ ಇದೆ, ಆರೋಹಣ ಇದೆ. ನೋಡೋದಕ್ಕೆ ಏನು ಅನಿಸುತ್ತೆ? ಏನು ವಿರುದ್ಧ ಕಂಡಕ, ಏನು ವಿರುದ್ಧನೇ ಅಲ್ಲ, ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಅಷ್ಟೇ ಹೊರತು ಏನಲ್ಲ. ಅದೇ ರೀತಿಯೇ ರಾಮದೇವರು 11,000 ವರ್ಷ ಅಂತ ಹೇಳಿದ್ದು 13,000 ವರ್ಷ ಅಂತ, ಎರಡೂ ಸರಿಯೇ. ಬಾಣ ಬೇರೆ ಆಯಿತಾ ಹೊರತು ವಿಷಯ ಒಂದೇನೆ. ಇದರ ಕೂಡಿಸ ಆದಷ್ಟು ಕೂಡ ಯೋಗ್ಯರ ಮಾತಿನಲ್ಲಿ ವಿವಾದವನ್ನು ಕಾಣದಂತೆ ಯೋಚನೆ ಮಾಡಬೇಕೆ ಹೊರತು ಕೂಡಿಸಕ್ಕೆ ಹೋಗಬಾರ್ದು. ಏಕಸ್ಮಿನ್ನಪಿ ದೃಶ್ಯಂತೆ ಪ್ರವಿಷ್ಟಾರೀತರಾಣಿ ಚ ಪೂರ್ವಸ್ಮಿನ್ವಾ ಪರಸ್ಮಿನ್ವಾ ತತ್ವೇ ತತ್ವಾರಿ ಸರ್ವ. ಕೆಲವೊಂದು ಹಿಂದೆ ಮುಂದಕ್ಕೆ ಸೇರಿಸ್ತಾರೆ, ಮುಂದಕ್ಕೆ ಸೇರಿಸ್ತಾರೆ, ಹಿಂದೂ ಮುಂದೆ ಮಾಡ್ತಾರೆ. ಈ ಕರ್ಮ ದೇವತೆಗಳ ಪ್ರಸಂಗನೇ ಬಂತು ಅಂತ ತಿಳ್ಕೊಂಬೋಣ. ಉದಾಹರಣೆಗೆ ಪ್ರಹ್ಲಾದ ಶ್ರೇಷ್ಠ ಅಂತ ಅದರಲ್ಲಿ ಯಾತಕ್ಕೆ? ಆತ ಸಾಧನೆ ನಾರದರ ಶಿಷ್ಯತ್ವ ಬದಲಾದ ಕಾರಣದಿಂದ ಶ್ರೇಷ್ಠ. ಅವರ ಕರ್ಮಕ್ಕೆ ತಕ್ಕಂತೆ ಉನ್ನತಿ ಸಿಗತ್ತೆ. ಆದ್ದರಿಂದ ಅದರಲ್ಲಿ ತಾರತಮ್ಯ ಇದೆ. ಕರ್ಮದೇವತೆಗಳಲ್ಲೂ ಕೂಡ ಏನಿದೆ? ಅದರ ಪ್ರಹ್ಲಾದ ಶ್ರೇಷ್ಠ ಅಂತ ಹೇಳಿದ ಮೇಲೆ ಕರ್ಮದ ದೇವತೆಯೂ ಹೌದು, ಶ್ರೇಷ್ಠರು ಹೌದು, ಅವರೆಲ್ಲರೂ ಸಮಾನರು. ಆದರೆ ಒಂದು ಇಷ್ಟು ಪ್ರಹ್ಲಾದ ಹಿರಿಮೆ ಬಂತು, ನಾರದರ ಶಿಷ್ಯತ್ವಾದಿಗಳ ಕಾರಣದಿಂದ ಬಂತು. ಆದ್ದರಿಂದ ಅದನ್ನು ಒಪ್ಪಲೆ ಮೂಲದಲ್ಲೇ ಇರೋ ವಿಚಾರ. ಆದ್ದರಿಂದ ಅದಕ್ಕೆ ಮತ್ತೇನು ವಿವಾದಕ್ಕೆ ಕಾರಣ ಇಲ್ಲ. ದೇವತೆಗಳು ಜಾತಾಪರೋಕ್ಷಗಳು ಅಂದರೆ ಏನರ್ಥ? ಅನಾದಿ ಕಾಲದಿಂದ ಋಷಿಗಳಿಗೆಲ್ಲ ಅನ್ವಯ. ಉಳಿದವರಿಗೆಲ್ಲ ಕೂಡ ಸಾಧನೆ ಮಾಡಿದ ಮೇಲೆ ಏನಾಗುತ್ತೆ? ಪದವಿ ಮೊದಲು ಪದವಿ ಸಿಗೋದಿಲ್ಲ. ಪದವಿ ಸಿಗೋದ್ರಲ್ಲಿ ಎರಡು ವಿಧ. ರುದ್ರ ಪದವಿ ಸಿಕ್ತು, ಆಮೇಲೆ ಶೇಷ ಪದವಿ ಸಿಕ್ತು. ರುದ್ರ ಪದವಿ ಸಿಕ್ಕಲಾಗ ಜಾತಾಪರೋಕ್ಷಗಳೇ ಅವರು. ಗೊತ್ತಾಯ್ತಾ? ಕೆಲವನ್ನ ಪ್ರಮೋಷನ್ ಬರ್ಬೇಕಾದ್ರೆ ಮೊದಲು ಇರಲೇಬೇಕಲ್ವ ಕ್ವಾಲಿಫಿಕೇಷನ್ನು. ಆ ಥರ ಯಾರು ಮುಂದೆ ಬರ್ತಾರೆ ಅವ್ರಿಗೆ ಜಾತಾಪರೋಕ್ಷಗಳೇ. ಯಾರು ಹಾಗಿಲ್ಲ, ಅಕ್ವೈರ್ ಮಾಡೋದು ಬೇರೆ, ಬಾರನ್ನು ಬೇರೆ, ಇಷ್ಟೇ ವ್ಯತ್ಯಾಸ. ಉದಾಹರಣೆಗೆ ವಿದುರ ಇದ್ದಾನೆ, ಆತ ಮೂಲತಃ ಯಮದೇವರ ಅವತಾರ. ಇಲ್ಲಿ ನೋಡಿದರೆ ಶೂದ್ರ ವರ್ಣ, ಆದ್ದರಿಂದ ಆತ ವೇದಾಂತ ಮತ್ತು ಮಾತಾಡ್ತಿರಲಿಲ್ಲ. ಗೊತ್ತಾಯ್ತಾ? ಆದರೆ ಉಳಿದವರು ಕಡಿಮೆ ಇದ್ದರೂ ಕೂಡ ಮೇಲವರು ಮಾತಾಡ್ತಿದ್ರು. ಅದೆಲ್ಲ ಏನು? ಒಂದು ಕಾರಣದಿಂದ ಹೊರತು ಏನಲ್ಲ, ಅದು ಫೈನಲ್ ಅಲ್ಲ. ಸ್ವರೂಪ ನೋಡಿಕೊಂಡೇ ಹೇಳಬೇಕು, ಪ್ರಮಾಣ ಹುಡುಕಿ ಹೇಳಬೇಕು. ಯಾರ ಬಗ್ಗೆ ನೀನೇ ಕೇಳಿದರೂ ಕೂಡ ಪ್ರಮಾಣಕ್ಕೆ ತಕ್ಕಂತೆ ಹೇಳಬೇಕು. ಇಲ್ಲದೆ ಹೋದಾಗ ಅದನ್ನು ಇಲ್ಲಿ ಹೇಳಿದಾಗೆ ವಿವಾದ ಮಾಡದೇನೆ ಅದನ್ನು ಸಾಮಾನ್ಯವಾಗಿ ಪ್ರಯತ್ನ ಪಡಬೇಕು. ಹಾಗೇ ಆಗತ್ತೆ. ಹಾಂ ಹಾಂ ಎಷ್ಟೆಷ್ಟು ಹೇಳಬೇಕು? ಎರಡು ವಿಧ. ಕೆಲವು ದೇವತೆಗಳಿಗೆ ಆಗಲೇ ದೇವತೆಗಳು ಆಗಿಬಿಟ್ಟಿರ್ತಾರೆ, ಆಮೇಲೆ ಸ್ಥಾನಕ್ಕೆ ಬರ್ತಾರೆ, ಅವರೆಲ್ಲ ಅಲ್ಲಿ ಜಾತಾಪರೋಕ್ಷಗಳೇ. ಕೆಲವು ಆಮೇಲೆ ಬರ್ತಾರೆ, ಅವರೆಲ್ಲ ಆಗಲ್ಲ. ಅವರು ಸಾಧನೆ ಮಾಡಿದ ಮೇಲೇ ಬರೋದು. ಇವತ್ತು ಟ್ರಾನ್ಸ್ಫರ್ ಆದಾಗ ಏನಾಗಿರ್ತಾರೆ ಅವರು? ಎಂಪ್ಲಾಯ್ ಆಗಿರಲೇಬೇಕು. ಟ್ರಾನ್ಸ್ಫರ್ ಅರ್ಥ ಬೇರೆ, ಅಪಾಯಿಂಟ್ಮೆಂಟ್ ಏನಾಗುತ್ತೆ ಅಂದರೆ ಇನ್ನು ಮೇಲೆ ಬರಬೇಕು. ಅವ್ರಿಗೆ ಬಂದಾಗಿದೆ. ಕೆಲವು ಪ್ರಮೋಷನ್ ಟ್ರಾನ್ಸ್ಫರ್ ಆನ್ ಪ್ರಮೋಷನ್, ಅವಾಗ ಏನಾಯಿತು? ಮೇಲೂ ಹೋಗಿದ್ದಾಯಿತು, ವಿದ್ಯಾರ್ಥಿನೂ ಬದಲಾಯಿತು. ಆ ಥರ ಇರುತ್ತೆ. ಅವೆಲ್ಲ ತುಂಬ ಸೂಕ್ಷ್ಮ ವಿಚಾರಗಳು. ಆ ಬಗ್ಗೆ ಯಾವ ವ್ಯವಸ್ಥೆ ಹೇಳಿರ್ತಾರೆ ಹೇಳಿಕೊಂಡು ಯಾರ ಬಗ್ಗೆ ಹೇಳಿರ್ತಾರೋ ಅಷ್ಟು ಮಾತ್ರ ನಾವು ಹೇಳಬೇಕೆ ಹೊರತು ಜನರಲ್ಲಾಗೆಲ್ಲ ಹೇಳೋದಕ್ಕೆ ಹೋಗಬಾರ್ದು. ಹೌದು, ಧರ್ಮರಾಜ ಕ್ಷತ್ರಿಯನಾದ್ರಿಂದ ವೇದಾಧಿಕಾರ ಇದೆ. ಇದು ಸೂರ್ಯ ಆಗಿದ್ದರಿಂದ ವೇದಾಧಿಕಾರ. ಮೊದಲು ಹುಟ್ಟಿದ್ದು ವಿದುರ, ಆಮೇಲೆ ಹುಟ್ಟಿದ್ದು ಧರ್ಮರಾಜ. ಅದು ಅವತಾರಕ್ಕಿಲ್ಲ. ಯಾಕೆ? ನಿಯಮ ಅದು. ಆ ನಿಯಮವನ್ನು ಪಾಲನೆ ಮಾಡ್ಬೇಕು. ಹಾಗೆ ಅದು ದೇವರು ಪ್ರಸನ್ನನಾಗ್ತಾನೆ. ಆ ನಿಯಮವನ್ನು ಪಾಲನೆ ಮಾಡೋದು ಕೂಡ ಏನದು? ಪ್ರೀತಿ ಪ್ರಣಯಾಮ ವಾಸ್ತವ ಒಪ್ಪಬೇಕು. ಅದನ್ನು ನಾವು ದೊಡ್ಡವ್ರು ಹೇಳಿದಾಗ ಕೇಳಿಬಿಟ್ರೆ ಆ ಕ್ಷಣಕ್ಕೆ ತಾನೇ ಅವಮರ್ಯಾದೆ ಅನಿಸ್ಬೋದು. ಯಾವುದೋ ಕಾರಣಕ್ಕೆ ತಿಳ್ಕೊಬೇಕಾಗಿಲ್ಲ. ಯಾವುದೋ ಕಾರಣಕ್ಕೆ ಹೇಳಿರ್ತಾರೆ, ಆಮೇಲೆ ಮುಗಿದೋಯ್ತು ಅಷ್ಟೇ. ಏಕಸ್ಮಿನ್ನಪಿ ದೃಶ್ಯಂತೆ. ಎಷ್ಟೋ ಸರ್ತಿ ದೊಡ್ಡವ್ರನ್ನ ಎಲ್ಲೋ ದೂರ ಕೂಡಿಸ್ಬಿಟ್ಟಿರ್ತಾರೆ, ಚಿಕ್ಕವ್ರನ್ನ ಒಂದು ಕೂಡಿಸಿ ವಿಚಾರ ಮಾಡ್ತಿರ್ತಾರೆ. ಅವ್ರಿಗೆ ಪೂರ್ಣ ವಿರಡ ಇರುತ್ತೆ, ಕೂಡಿಸಿರ್ತಾರೆ ಅಷ್ಟೇ ಹೊರತು ಏನೆಲ್ಲ ಅದು ಅವಮಾನ ಅಲ್ಲ. ಸುಮ್ಮನೆ ನೋಡಿದ್ರೆ ದೊಡ್ಡ ಕತೆ ಕಟ್ಟಿಬಿಡ್ತಾರೆ. ಯಾವ ನೋಡಿದ್ರೆ ಕಳೆದು ಬಿಟ್ರೆ ಅವ್ರದ್ದು ಅಂತ ಹೇಳ್ಬಿಟ್ಟು ಏನೂ ಆಗಿರಲ್ಲ ಅಲ್ಲಿ. ಅದಕ್ಕೆ ಗೊತ್ತಿಲ್ಲ ಅನ್ಬೇಕೆ ಹೊರತು ಏನು ಮಾಡಬಾರ್ದು? ಇಲ್ಲದನ್ನು ಕಟ್ಟಬಾರ್ದು. ಇವತ್ತು ಅಶ್ವತ್ಥಾಮಾತ್ರಿ ಎಷ್ಟು ದೊಡ್ಡವರು, ಅವರು ಭಾರಿ ದೊಡ್ಡವರು. ಅರ್ಜುನಲ್ಲಿ ಗೆಲ್ಲಕ್ಕಾಗಲಿಲ್ಲ ಅರ್ಜುನ ಮೇಲೆ ಅವರು. ಗೊತ್ತಾಯ್ತಾ? ಯಾಕೆಂದರೆ ಕೆಲವು ಬೇರೆ ಕಾರಣಗಳಿತ್ತು. ಕೃಷ್ಣನ ಸಾರಥ್ಯ ಅವೆಲ್ಲ ಇತ್ತು. ತಾರತಮ್ಯಕ್ಕೆ ವ್ಯತ್ಯಾಸ ಆಗಲಿಲ್ಲ. ಆ ಕಾಲಕ್ಕೆ ಗೆಲ್ಲಕ್ಕಾಗಲಿಲ್ಲ, ಸತ್ಯ ಅಷ್ಟೇ. ಅದು ಔಪಾಧಿಕ. ಅದು ಏನಂತಾರೆ ಅದಕ್ಕೆ? ಔಪಾಧಿಕ ಅಂದರೆ ಕಂಡೀಷನ್ ಅಷ್ಟೇ ಹೊರತು ಅದರ್ವೈಸ್ ಅರ್ಜುನ ಸೊಲ್ಲೇಬೇಕು. ಏಕಸ್ಮಿನ್ನಪಿ ದೃಶ್ಯಂತೆ ಪ್ರವಿಷ್ಟಾನಿ ಇತರಾಣಿ ಚ ಪೂರ್ವಸ್ಮಿನ್ ವಾ ಪರಸ್ಮಿನ್ ವಾ ತತ್ವೇ ತತ್ವಾನಿ ಸರ್ವಶ. ಹಿಂದೋ ಮುಂದೋ ಒಂದು ಕಡೆ ಸೇರಿಸಿ ಅಕಾಮಡೇಟ್ ಮಾಡಬೇಕಾದ್ರೆ ಟಿಕೆಟ್ ಕೊಟ್ಟ ಮೇಲೆ ಅವನಿಲ್ಲ ಅಂತ ಹೇಳಬಾರ್ದು ಅಂತಾರಲ್ಲ, ಹಾಗೆ ಏನೋ ವ್ಯವಸ್ಥೆ ಮಾಡಬೇಕಾದ್ರೆ. ಇದೇನಾಗುತ್ತೆ? ಅದಕ್ಕೆ ಬೆಲೆ ಇಲ್ಲ, ಕೊಟ್ಟಿದ್ದಕ್ಕೆ ಬೆಲೆ ಇಲ್ಲದಾಗುತ್ತೆ.
ಅವ್ಯಕ್ತಾದೇರ್ ವಿಕಲ್ಪೋ ಎಂ ಮನಸಃ. ಇದರಿಂದ ಒಟ್ಟಾಗಿ ಹೇಳಿದಾಗಾಯಿತು ಎಷ್ಟೋ ಪುರಾಣಗಳಲ್ಲಿ ತತ್ವ ವಿಚಾರದ ಬಗ್ಗೆ, ಸಂಖ್ಯಾನದ ಬಗ್ಗೆ, ವಿಭಾಗದ ಬಗ್ಗೆ ವ್ಯತ್ಯಾಸ ಕಾಣೋದುಂಟು. ಆ ಕಾರಣ ನೋಡಿಕೊಂಡು ಏನು ಮಾಡಬಾರ್ದು, ಅದನ್ನು ಅಪ್ರಮಾಣ ಅಂತ ಹೇಳಬಾರ್ದು. ಅದು ಈ ನಮಗೆ ಅನ್ವಯ ಅಂತ ಹೇಳಿದ್ರಲ್ಲ, ಅದಕ್ಕೆ ವಿವರಣೆ ಇದೆ ಆ ಸೂತ್ರಕ್ಕೆ. ಅರ್ಥೋಯಂ ಬ್ರಹ್ಮಸೂತ್ರಾಣ. ಸಮನ್ವಯ ಮಾಡಬೇಕಾದ್ರೆ, ಆದರೆ ಕೆಟ್ಟವ್ರ ಮಾತಿಗೆ ಒಳ್ಳೆಯವ್ರ ಮಾತಿಗೆ ಸಮನ್ವಯ ಮಾಡಬಾರ್ದು. ಅದು ತಪ್ಪು ಅಂತ ಹೇಳ್ಬೇಕಾದ್ರೆ ಏನು ಮಾಡಿಕೊಡು, ಸಮನ್ವಯ ಮಾಡೋದಕ್ಕೆ ಹೋಗಬಾರ್ದು. ಜ್ಞಾನಿಗಳ ಮಾತಿನಲ್ಲಿ ಮೈದಿದಾಸ ಹೇಳಿದ್ದಾರೆ, ಗೋಪಾಲದಾಸ ಹೇಳಿದ್ದಾರೆ, ಒಪ್ಪೋಣ. ಇಬ್ಬರದ ಮಾತು ಪ್ರಮಾಣನೇ. ಯಾಕೆ? ಮುಖ್ಯತಃ ಗುರು ಶಿಷ್ಯರವರು. ಗುರು ಶಿಷ್ಯರು ಜ್ಞಾನಿಗಳು ಎಲ್ಲೂ ವಿರೋಧ ಕಾರಣ ಇಲ್ಲ. ನಮಗೆ ಅರ್ಥ ಆಗಿಲ್ಲ ಅಂತ ಕಡೆಗೂ ಬರೋದಕ್ಕೆ ನಮಗೆ ಅರ್ಥ ಆಗಿಲ್ಲ ಅಷ್ಟೇ ಹೊರತು ನಮಗೆ ಹೋಗೈತೆ ಎಲ್ಲ ನಮಗೆ ಅರ್ಥ ಆಗಬೇಕು ಅಂತ ಏನಿಲ್ಲ. ಆದ್ದರಿಂದ ನಮಗದು ಗೊತ್ತಾಗಿಲ್ಲ ಅನ್ಬೇಕು ಹೊರತು ಯಾವುದೋ ಒಂದು ತೀರ್ಮಾನ ತೊಗೊಂಡು ಅವ್ರನ್ನ ಯಾರೋ ಕಡಿಮೆ ಹೆಚ್ಚು ಮಾಡೋಕ್ಕೆ ಹೋಗಬಾರ್ದು. ಅವ್ಯಕ್ತಾದೇರ್ ವಿಕಲ್ಪೋಯಂ ಮನಸಃ ಸಂಪ್ರಜಾಯತೆ ವಿರುದ್ಧ ಕಲ್ಪನಂ ತಚ್ಚ ವಾಸುದೇವೈಕನಿಷ್ಠಯ ನಿರಹಂಕಾರಯ ನಶ್ಯೇತ್ ವಿವಾದೈಕಾಶ್ರಯಂ ತತ್ ಇತಿ ತಂತ್ರಭಾಗವತೆ. ಅವ್ಯಕ್ತಾದೇರ್ ವಿಕಲ್ಪೋಯಂ ಇಲ್ಲಿ ಹೇಳಬೇಕಾದ್ರೆ ಕೆಲವು ವ್ಯತ್ಯಾಸಗಳು ಮಾಡಿದ್ದಾರೆ. ವ್ಯತ್ಯಾಸಕ್ಕೆ ಕಾರಣ ಕೊಡ್ತಾರೆ, ಬೇರೆ ಕಡೆ ಇದು ವ್ಯತ್ಯಾಸ ಅಂತ ತಿಳ್ಕೊಬೇಡಿ. ಹೇಳೋ ಕ್ರಮದಲ್ಲಿ ವ್ಯತ್ಯಾಸ ಬೇರೆ, ವಿಷಯದಲ್ಲಿ ವ್ಯತ್ಯಾಸ ಬೇರೆ. ವಿಷಯದಲ್ಲಿ ವ್ಯತ್ಯಾಸ ಇರೋದಿಲ್ಲ, ಕ್ರಮದಲ್ಲಿ ವ್ಯತ್ಯಾಸ ಇರುತ್ತೆ. ಮನಸಃ ಸಂಪ್ರಜಾಯತೆ ವಿರುದ್ಧ ಕಲ್ಪನಂ ತಚ್ಚ ವಾಸುದೇವೈಕನಿಷ್ಠಯ. ವಿರುದ್ಧ ಕಲ್ಪನೆ ಮಾಡ್ತಕ್ಕಂಥದ್ದು ವಾಸುದೇವ ನಿಷ್ಠೆ ಇದ್ದರೆ ಬರೋದಿಲ್ಲ, ಎಲ್ಲರೂ ಬರುತ್ತೆ. ಅದು ಉದ್ದೇಶಪೂರ್ವಕ ಏನೇನು ಮಾಡ್ತಾನೆ, ಅಯೋಗ್ಯರಿಗೆ ಅಂತ ಭ್ರಮೆ ಹುಟ್ಟಿಸ್ತಾನೆ. ಇದು ಸರಿಯಲ್ಲ, ಅದು ಸರಿಯಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ತಾನು ಯಾವುದು ಹೇಳಿ ಅದೇ ಸರಿ ಅಂತೇಳಿ ಬೇಸ್ಲೆಸ್ ಅಂತ ಹೇಳಿಬಿಡ್ತಾನೆ. ನಿರಹಂಕಾರಯ ಪಶ್ಯೇತ್ ವಿವಾದೈಕಾಶ್ರಯಮಿತ್. ಎಷ್ಟು ಚೆನ್ನಾಗಿದೆ. ನಿರಹಂಕಾರಯ, ಯಾವುದೇ ಒಂದು ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ಏನು ಮಾಡಬೇಕು, ವಸ್ತುನಿಷ್ಠವಾಗಿ ನೋಡಬೇಕೆ ಹೊರತು ಅಹಂಕಾರದಿಂದ ನೋಡೋಕ್ಕೆ ಹೋಗಬಾರ್ದು. ಸಬ್ಜೆಕ್ಟಿವ್ ಆಗಿ ನೋಡಬಾರ್ದು, ಆಬ್ಜೆಕ್ಟಿವ್ ಆಗಿ ನೋಡಬೇಕು. ಉತ್ತರ ಸಿಗುತ್ತೆ. ಇವರು ಏನು ಮಾಡ್ತಾರೆ, ಒಂದು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ, ಇವರು ಸರಿ ಅವ್ರದ್ದು ಅಲ್ಲ ಅಂತೇಳಿ. ಅದು ತಕ್ಕಂತೆ ಕಟ್ಲಕ್ಕೆ ಹೋಗ್ತಾರೆ, ಮಾಡಿಕೊಡೋದು ಹಾಗೆಲ್ಲ. ತತ್ವ ವಿಚಾರದಲ್ಲಿ ಹೇಗೆ ಬರೋದು, ಸೈನ್ಸ್ ಯಾತಕ್ಕೆ ಡೆವಲಪ್ ಆಯಿತು ಅಂದರೆ ಅನಂತರದ ವಿಷಯ ಒಪ್ಕೊಂಡ್ಬಿಡ್ತಿದ್ರು ಅವರು. ಅದರಿಂದ ಡೆವಲಪ್ ಆಗಲಿಕ್ಕೆ ಶುರುವಾಯಿತು. ಅದನ್ನೇ ಸಾಧನೆ ಮಾಡಿ ಅಲ್ಲೇ ಇರ್ತಿದ್ರು. ಇವತ್ತು ನಮ್ಮಲ್ಲಿ ತತ್ವ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಮುಂದುವರಿಬೇಕಾದ್ರೆ ಯಾವುದಕ್ಕೂ ಕೂಡ ಪೂರ್ವಾಗ್ರಹ ಇಲ್ಲದೆ ವಿಚಾರ ಮಾಡಿದರೆ ಅವನು ದೊಡ್ಡ ಸಾಧನೆ ಮಾಡೋಕ್ಕೆ ಬರುತ್ತೆ. ಯಾಸಾಂ ಸಕಾಶಾತ್ ಅವ್ಯಕ್ತಾದಿ ವ್ಯತಿಕರಾತ್ ವಿಕಲ್ಪೋ ವಿರುದ್ಧ ಕಲ್ಪ ಸಹಿ ವಿವಾದಾಶ್ರಯ ತತ್ವಸಂಖ್ಯಾ ವಿವಕ್ಷಾಭೇದೇನ ಬಹುಧಾ ಭವತಿ. ಆಯಿತಾ? ಯಾಸಾಂ ಸಕಾಶಾತ್ ಅವ್ಯಕ್ತಾದಿ ವ್ಯತಿರಿಕ್ತಾದ್ ವಿಕಲ್ಪೋ ವಿರುದ್ಧ ಕಲ್ಪ. ವಿರುದ್ಧ ಕಲ್ಪ ಎರಡು, ವಿಕಲ್ಪ ಬೇರೆ, ವಿರುದ್ಧ ಕಲ್ಪ. ವಿರುದ್ಧವಾಗಿದ್ದರೆ ಬಿಟ್ಟುಬಿಡಬೇಕು. ವಿಕಲ್ಪ ಅಂತ ಹೇಳಿದರೆ ಇದು ಅದು ಅಂತ ಎರಡು ಆಗ್ಬೋದಾದರೆ ಒಪ್ಪಬಹುದು. ಕೆಲವೊಮ್ಮೆ ವಿಕಲ್ಪ ಮಾಡಿದ್ದೆಲ್ಲ ತಪ್ಪು ಇರ್ಬೋದು, ಅದು ಇಲ್ಲಿ ಮಾತ್ರ ತಪ್ಪು ಅಂತ ಹೇಳೋದಕ್ಕೆ ಹೋಗ್ಕೊಡುದು. ಸಹಿ ವಿವಾದಾಶ್ರಯ, ಅದನ್ನು ವಿವಾದಕ್ಕೆ ಅವಕಾಶ ಕೊಡಬೇಕು. ತತ್ವಸಂಖ್ಯಾ ವಿವಕ್ಷಾಭೇದೇನ ಬಹುಧಾ ಭವತಿ. ನೆನಪಿಕೊಡು ವಾಕ್ಯನ. ತತ್ವಸಂಖ್ಯಾ ಎರಡು ಒಂದೇ ಅರ್ಥದ ಪದಗಳು. ವಿವಕ್ಷಾಭೇದದಿಂದ, ವ್ಯೂ ಪಾಯಿಂಟ್, ವಿವಕ್ಷ ಅಂದರೆ ವಿವಕ್ಷಾನ ವ್ಯೂ ಅಂತಾಗಿದೆ. ಇಂಗ್ಲೀಷಲ್ಲಿ ಕೂಡ ಅದೇ ಪದ ಬಂದಿದೆ. ವಿವಕ್ಷಾಭೇದದಿಂದಾಗಿ ಏನಾಗಿದೆ, ಬಹುಧಾ ಭವತಿ, ಎಷ್ಟೋ ರೀತಿಯಲ್ಲಿ ಹೇಳ್ಬೋದು. ವಿವಾದಾಶ್ರಯ, ವಿವಾಹ ಶುರು ಮಾಡಿದರೆ ಸ್ವತಂತ್ರ ಅಸ್ವತಂತ್ರ, ಅದನ್ನು ಚೇಂಜ್ ಮಾಡೋದಿಲ್ಲ, ಯಾವಾಗಲೂ ಅದು ಇದ್ದೇನೆ. ಮುಂದೆ ಹೇಳಬೇಕಾದ್ರೆ ಅಭಾವದ ಮೊದಲು ಹೇಳಿದ್ರು, ಅದು ಮನೆಯೇ ಹೇಳ್ಬೋದು. ಇಲ್ಲೇನು ಕಾರಣ ಕೊಟ್ಟರು, ಚಿಕ್ಕದಾದ ಮೊದಲು ಹೇಳಿದ್ರು ಅಂತೇಳಿ, ಕೊನೆಗೆ ಚಿಕ್ಕದಾದ್ರೆ ಕೊನೆಗೆ ಹೇಳಿದ್ರು ಅಂತ ಹೇಳ್ಬೋದು. ಚಿಕ್ಕದಾದ್ರೆ ಮೊದಲು ಹೇಳಿದ್ರು ಅದನ್ನೇ ಹೇಳ್ಬೋದು. ವಿರೋಧ ಇಲ್ಲ, ಒಟ್ಟು ಭಾವನೆ, ಅಭಾವನೆ, ವಿಧದಲ್ಲಿ ಮೂರೇ ಬರ್ತಾಯ್ತಾ? ಇವೆಲ್ಲ ತಿಳ್ಕೊಟ್ಟ ಸಮಸ್ಯೆ ಬರೋದಿಲ್ಲ. ಅನಾದ್ಯ ಅವಿದ್ಯಾಯುಕ್ತಸ್ಯ ಪುರುಷಸ್ಯ ಆತ್ಮವೇದನಂ ಸ್ವತೋ ನ ಸಂಭವೇದ್ಯಸ್ಮಾತ್ ತಥೋನ್ಯ ಪುರುಷೋ ಭವೇತ್. ಒಂದೊಂದು ಮಾತು ನೆನ್ಪಿಟ್ಕೊಂಡಿರ್ಬೇಕು. ಅನಾದ್ಯ ವಿದ್ಯಾಯುಕ್ತಸ್ಯ, ಹೇಳಿ ಕೇಳಿ ಜೀವ ಎಂಥವನು, ಅನಾಧಿಕಾರದ ಅವಿದ್ಯೆಗೆ ಒಳಗಾದವನು. ಅನಾಧಿಕಾರದ ಅವಿದ್ಯೆಗೆ ಒಳಗಾದವನಾದ್ದರಿಂದ ಪುರುಷಸ್ಯ ಆತ್ಮವೇದನಂ, ತಾನೇ ಸರಿಯಾಗಿ ತಿಳ್ಕೊಬೇಕು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸ್ವತೋನ ಸಂಭವೇತ್, ಸ್ವತಃ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ತಸ್ಮಾತ್ ತಥೋ ಅನ್ಯ ಪುರುಷ, ಇನ್ನೊಬ್ಬನ ಕೇಳಬೇಕಾಗ. ಇನ್ನೊಬ್ಬರನ್ನ ಯಾರನ್ನು ಕೇಳಬೇಕು, ತಿಳಿದವ್ರನ್ನ ಕೇಳಬೇಕು. ತನ್ನಂತವನು ಕೇಳಿ ಉಪಯೋಗ ಬರೋದಿಲ್ಲ. ಅನಾದ್ಯ ವಿದ್ಯಾಯುಕ್ತಸ್ಯ ಪುರುಷಸ್ಯಾತ್ಮವೇದನಂ ಅಥೋನ ಇದೆಲ್ಲ ಮರ್ತು ಬಿಟ್ಟರೆ ಅಹಂಕಾರ ಬಲಕ್ಕೆ ಶುರುವಾಗ. ಏನೂ ಗೊತ್ತಿಲ್ಲ ಒಂದು ಮರ್ತು ಬಿಡ್ತಾನೆ, ಒಂದು ಕಾಲದಲ್ಲಿ ಏನೂ ಗೊತ್ತಿದ್ದೆಲ್ಲ ಬಿಟ್ಟು ಬಿಡ್ತಾನೆ. ಏನೋ ಗೊತ್ತಾಗಿದ್ದು ಭಾರಿ ಡೆವಲಪ್ ಮಾಡ್ಕೊಂಡು ಭಾರಿ ತಾನು ಬಿಟ್ಟರೆ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗೆ ಮಾಡಬಾರ್ದು. ಇದು ಎಚ್ಚರಿಕೆಯ ಮಾತು. ಅದಕ್ಕೆ ಈ ಆಚ್ಛಾದಕ ಪ್ರಶ್ನೆ ಅಲ್ಲ ಇದು. ಅವಿದ್ಯೆ ಅನ್ನೋದು ಇದ್ದೇ ಇದೆ. ಮುಂದಿನ ಪ್ರಶ್ನೆ ಇದು. ತನ್ನ ಕಾಣದೆ ಹೋದರೆ ಅದು ಜೀವಾಚ್ಛಾದಿಕ, ದೇವ್ರನ್ನ ಕಾಣದೆ ಹೋದರೆ ಇದು. ನಮಗೆರಡೂ ಇದೆ. ಈಗ ಅದು ಬೇರೆ ವಿಷಯ ಅರ್ಥ ಆಗ್ತಾ ಇಲ್ವಾ? ಗೊತ್ತಾಯ್ತಾ? ಅರ್ಥ ಆಗುತ್ತೆ. ಆ ವಿಷಯ ಆ ಸ್ಟೇಜಲ್ಲಿ ಮಾತ್ರ, ಈ ಮಧ್ಯ ಸ್ಟೇಜಲ್ಲಿ ಬರಲ್ಲ ಅದು.
ಅದಷ್ಟೇ ಬರೀ ಅಜ್ಞಾನ ಅಷ್ಟೇ. ಇದನ್ನ ಕೇಳಬಾರ್ದು, ಆಚ್ಛಾದಿಕ ಅಂತ ಹೇಳೋದಕ್ಕೆ ಹೋಗಬಾರ್ದು. ಅದು ತಿಳಿಬೇಕಾದ ವಿಚಾರದ ಬಗ್ಗೆ ತಿಳುವಳಿಕೆ ಇಲ್ದಿರೋದು, ತಿಳಿದ ವಿಚಾರ ತಪ್ಪು ತಿಳ್ಕೊಡೋದು, ಅದು ಇದಕ್ಕೊಂದು ತುಂಬ ವ್ಯತ್ಯಾಸ ಇದೆ. ಅದು ತಿಳ್ಕೊಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಅದು ಹೋಗೋದು ಬಂದ ಮೇಲೆ ಹೋಗೋದು. ಸರ್ವಥಾ ಜೀವಾದನ್ಯ. ಕಣ್ಣಲ್ಲಿ ಕಸ ಬಿದ್ದಿದೆ, ಕ್ಯಾಟ್ರಾಕ್ಟ್ ಅಂತ ಕರಿಬಾರ್ದು ಅದನ್ನು. ಕಸ ಬಿತ್ತೇರು ಆಗಿದೆ, ಕ್ಯಾಟ್ರಾಕ್ಟ್ ಅಲ್ಲ. ಕ್ಯಾಟ್ರಾಕ್ಟ್ ಅಂಬೋದು ಏನದು, ಆ ಸ್ಟೇಜಲ್ಲಿ ಪರೆ ಬರೋದು ಅಷ್ಟೇ, ಅವ್ರು ಬದಲಲ್ಲ. ಒಂದು ವರ್ಷಕ್ಕೆ 2 ವರ್ಷಕ್ಕೆಲ್ಲ ಬರೋದಿಲ್ಲ. ಕೆಲವರಿಗೆ ವಿಚಿತ್ರ ರೋಗದಲ್ಲಿ ಬರುತ್ತೆ, ಕೆಲವರಿಗೆ ಅದು ವೆರಿ ರೇರ್ ಕೇಸ್. ಪುರುಷೇ ಚಾಡೀಸ್ ಬರುತ್ತೆ ಬಾತಿಗೆ 40 ವರ್ಷ ಆಗಿರಬೇಕು ಅಂತ ಹಾಗೆ ಅರ್ಥ ಇದೆ. ಹಾಗೆ ಫ್ರೈಡೇ ಯಾವಾರ ಆಗುತ್ತೆ ಅಂದರೆ ಹೇಳಬೇಕು, ಗುಡ್ ಫ್ರೈಡೇ ಯಾವಾರ ಆಗುತ್ತೆ ಅಂತ ಕೇಳಿ ಉತ್ತರನೇ ಬರಲಿಲ್ಲ ಕೆಲವೆಲ್ಲ. ಜ್ಞಾನ ಯೋಗ, ಅದಕ್ಕೆ ಸರ್ವಥಾ ಜೀವಾದಡ್ಯ ಪರಮೇಶ್ವರವಾಗಿ ಕರ್ತವ್ಯ. ನಮಗೆಲ್ಲರಿಗೂ ತಿಳಿದೇ ಇರೋದನ್ನು ತಿಳಿದವನೊಬ್ಬನಿದ್ದಾನೆ. ಕೊನೆ ಫೈನಲ್, ಎಲ್ಲರಿಗೂ ಏನು ನಮಗೆ ತಿಳಿದಿಲ್ಲ ಅದನ್ನ ತಿಳಿದವನು ಒಬ್ಬನಿದ್ದಾನೆ, ಅವನೇ ಪರಮಾತ್ಮ. ಎಲ್ಲ ತಿಳಿದವನು. ಒಂದೆರಡು ವಿಷಯ ತಿಳಿದ್ರೆ ಇವರು ಪರಮಾತ್ಮ ಆಗೋದಿಲ್ಲ. ಏನಾಗಬೇಕು ಅದಕ್ಕೆ? ಅದು ಯಾವುದೋ ಒಂದು ಔಷಧಿ ಕೊಡ್ತಾರೆ, ಡಾಕ್ಟ್ರ್ ಆಗಿಬಿಡೋದಿಲ್ಲ. ಇವತ್ತು ಎಷ್ಟೋ ವಾಸಿ ಮಾಡಿರ್ತಾರೆ, ಡಾಕ್ಟ್ರ್ ಅಂತ ಕರೆಯಲ್ಲ ಅವ್ರನ್ನ. ಯಾವುದೋ ಒಂದು ಔಷಧಿ ಬರೆದು ಕೊಡ್ತಾರೆ, ಡಾಕ್ಟ್ರ್ ಅಂತ ಹೇಳಿದರೆ ಈ ವಿಷಯದ ಹಿನ್ನೆಲೆಯಲ್ಲಿ ತಿಳಿದಿರ್ತಾರೆ. ಅದು ಬೇರೆ. ಔಷಧಿ ಕೊಟ್ಟಿದ್ದು ಹೌದು, ವಾಸಿ ಆಗಿದ್ದು ಹೌದು, ಆದರೆ ಅವರು ಒಂದು ಔಷಧಿ ಅಷ್ಟಕ್ಕೆ ಅದು ಡಾಕ್ಟ್ರ್ ಆಗೋದಿಲ್ಲ ಅವರು. ಎಲ್ಲ ವಿಷಯದಲ್ಲೂ ಕೂಡ ಅವ್ರಿಗೆ ಏನಿರಬೇಕು, ಪ್ರವೇಶ ಇರಬೇಕು. ಅನಾಟಮಿಯಿಂದ ಎಲ್ಲ ಸಬ್ಜೆಕ್ಟು ಗೊತ್ತಿರಬೇಕು ಅವನಿಗೆ. ಔಷಧಿ ಕೊಟ್ಟಿದ್ದು ಒಂದಾರ ಅನಾಟಮಿ ಏನೇನೋ ಗೊತ್ತಿದೆ ಅವನಿಗೆ. ಇವ್ರಿಗೆ ಅದೊಂದೇ ಚೂರ ಇದು ಕೊಟ್ಟರೆ ಹೋಗುತ್ತೆ, ಅಷ್ಟೇ ಗೊತ್ತಷ್ಟೆ. ಪುರುಷಸ್ಸೇ ಅವನು ವಸಿಯಾಗಿದ್ದು ಅಲ್ಲಗಡಿಬಾರ್ದು, ಆದರೆ ಆಬಾತಿಗಿಂತ ಡಾಕ್ಟರ್ ಅಂತ ಕರೀಲಿಕ್ಕೂ ಬರೋದಿಲ್ಲ. ಸರ್ವಥಾ ಜೀವಾದನ್ಯ ಪರಮೇಶ್ವರೋ ಅಂಗೀಕರ್ತವ್ಯ. ಜೀವಸ್ಯ ಸ್ವತಃ ಏವ ಜ್ಞಾನ ಅಯೋಗ. ಜೀವನಿಗೆ ಸ್ವತಃ ಜ್ಞಾನ ಬರೋದಿಲ್ಲ. ಮೊದಲು ಗುರುಗಳು ಬೇಕೇ ಬೇಕು. ಗುರುಗಳು ಅನೇಕ ಗುರುಗಳಿದ್ದಾರೆ. ನಮ್ಮ ಲೌಕಿಕ ವಿದ್ಯೆಗೆ 1ನೇ ಕ್ಲಾಸಿಂದ ತೊಗೊಂಡ್ರೆ ಎಷ್ಟು ಜನ ಆಗಿಬಿಡ್ತಾರೆ, ಕೆಲವು ಹೆಸರು ಬರ್ತೇ ಹೋಗ್ಬಿಟ್ಟಿರ್ತಾರೆ, ಅಷ್ಟು ಹಿಂದಾಗಿದೆ. ಅದು ಅಂತ ಇರು. ಬರೀ ಫೈನಲಿ ಒಬ್ಬರು ಬೇರೆ ಬೇರೆ ವಿಚಾರ. ಅವನು ಬಂದು ಇವರಿಗೆಲ್ಲ ಹೇಳಕ್ಕೆ ಕೊಡೋದಿಲ್ಲ, ಈ ಸ್ಟೇಜಲ್ಲಿ ಮಾಡ್ತಾ ಕೊಡೋದಿಲ್ಲ ಅವನು. ಪುರುಷೇಶ್ವರಯೋರತ್ರ ದ ವೈಲಕ್ಷಣ್ಯಂ ಮಣ್ವಪಿ. ಆದ್ದರಿಂದ ತದನ್ಯ ಕಲ್ಪನಾ ಅಪಾರ್ಥ ಜ್ಞಾನಂಚ ಪ್ರಕೃತಿರ್ಗುಣ. ಪುರುಷ ಈಶ್ವರಯೋರತ್ರ ಪುರುಷೇಶ್ವರಯೋರತ್ರ ನ ವೈಲಕ್ಷಣ್ಯಂ ಮಣ್ವಪಿ ತದನ್ಯ ಕಲ್ಪನಾಪಾರ್ಥ ಜ್ಞಾನಂಚ ಪ್ರಕೃತಿರ್ಗುಣ ನ ಚ ಪುರುಷರೂಪೇಣ ತಸ್ಥಿತೋ ಜ್ಞಾನಂ ಉತ್ಪಾದಯತಿ ಈಶ್ವರರೂಪೇಣ ಬಹಿಸ್ಥಃ ಫಲಂ ದದಾತಿ. ದೇವರದ್ದು ಒಂದು ವಿಶೇಷ. ಒಳಗೆ ಪುರುಷ ರೂಪದಲ್ಲಿದ್ದಾನೆ, ಮೇಲೆ ಈಶ್ವರ ರೂಪದಲ್ಲಿ ಇದ್ದಾನೆ. ಇಲ್ಲಿ ಹೇಳಿಕೊಟ್ಟು ಕೆಲಸ ಮಾಡಿಸ್ತಾನೆ, ಅಲ್ಲಿ ಫಲ ಕೊಡ್ತಾನೆ. ದೇವರು ವಿಶೇಷ ಅದು, ಗೊತ್ತಾಯ್ತಾ? ಒಬ್ಬ ಇನ್ವೆಲೇಟರಾಗಿ ಬರೀ ಮಾಡ್ತಾನೆ, ಪೇಪರ್ ಸೆಟ್ಟರಾಗಿ ಕೊಡ್ತಾನೆ, ಪ್ರೊಫೆಸರಾಗಿ ಪಾಠ ಮಾಡ್ತಾನೆ. ಆದ್ದರಿಂದ ಒಂದೇ ವ್ಯಕ್ತಿನೇ ಆ ರೋಲಲ್ಲಿ ಅದು ಮಾಡ್ತಾರೆ. ದೇವರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಅದೇ ರೀತಿಯೇ ಅಲ್ಲಿ ವ್ಯತ್ಯಾಸ ಏನೂ ಇಲ್ಲದೇ ಹೇಗೆ ಬೇರೆ ಕಾರ್ಯ ಮಾಡ್ತಾನೆ, ಹಾಗೆ ದೇವರು ಹೊರಗೂ ಹೊರಗೂ ಇದ್ದು ಕೆಲಸ ಮಾಡ್ತಾನೆ. ಈಶ್ವರ ರೂಪೇಣ ಬಹಿಸ್ಥಃ ಫಲಂ ದದಾತಿ. ಈಶ್ವರ ರೂಪ, ಈಶ್ವರ ಸರ್ವಭೂತಾರ ಹೃದ್ದೇಶಿ ಅರ್ಜುನ ತಿಷ್ಠತಿ. ಅರ್ಥದಲ್ಲಿ ಪುರುಷ ರೂಪ ಅಂತ ಒಂದು, ಪುರು ಅಂದರೆ ದೇಹ, ದೇಹದೊಳಗಿರೋ ರೂಪಕ್ಕೆ ಪುರುಷ ರೂಪ ಅಂತ ಕರೀತಾರೆ. ಸಿಂಪಲ್ ಉತ್ತರ, ಹುಡುಕ ಕೊಡಬಾರ್ದ. ಈಶ್ವರ ಪ್ರಭು ಎಲ್ಲ ಕಡೆ ಕೆಲಸ ಮಾಡ್ತಾರೆ, ಹೊರಗಿರ್ತಾರೆ. ದೇವರಿಗೆ ಹೊರಗೊಳಗು ಅಂತಿಲ್ಲ, ನಮ್ಮ ವ್ಯವಸ್ಥೆಗೆ ಹೇಳಿದ್ದಷ್ಟೇ ಹೊರತು ಬೇರೆ ಅಲ್ಲ. ಫಲಂ ದದಾತಿ ನಚ ತಯೋ ಸ್ವರೂಪಯೋ ಕಿಂಚಿತ್ ವೈಲಕ್ಷಣ್ಯಂ. ಪುರುಷ ಈಶ್ವರಯೋ ಇದೇಂತ ಓದ್ಬಿಡ್ತಾರೆ ಬೇರೆಯವರೆಲ್ಲ. ಪುರುಷ ಅಂದರೆ ಜೀವ, ಈಶ್ವರ ಅಂದರೆ ಈಶ್ವರ, ಅವರೆಲ್ಲ ವೈಲಕ್ಷಣ್ಯ ಎಷ್ಟೂ ಇಲ್ಲ, ಅದೇ ಬಿಡ್ತಾರೆ. ಪುರುಷ ರೂಪಕ್ಕೂ ಈಶ್ವರ ರೂಪಕ್ಕೂ ವ್ಯತ್ಯಾಸ ಇಲ್ಲ ಹೇಳ್ತಿದ್ದಾರೆ ಹೊರತು ಈ ಪುರುಷರಿಗೂ ದೇವರಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇಲ್ಲ. ಗೊತ್ತಾಯ್ತಾ? ಇದು ಆ ರೀತಿ ಅರ್ಥ ಬರ್ದವ್ರು ಇದ್ದಾರೆ ಈಗಾಗಲೇ, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾನೂ ಇದ್ದಾರೆ. ಹೇಳಿದ್ರೆ ಕೇಳೋದಿಲ್ಲ ಅವರು. ಹೇಳಿದಾರಲ್ಲ, ಪುರುಷ ಈಶ್ವರ ರೂಪೇ ಅಲ್ಲೂ ಬಂದಿದೆ. ಈಶ್ವರ ವಿಕ್ರಮೇ ಸನ್ವೇನೂ ಇದೆ, ಪುರುಷ ಪ್ರಾಣದ ಪುರುಷ ಇದನ್ನೇ ಇದೆ. ಬಹಿಸ್ಥಃ ಫಲಂ ತದಾತಿ ನ ಚ ತಯೋ ಸ್ವರೂಪಯೋ ಕಿಂಚಿದ್ವೈಲಕ್ಷಣ್ಯ ತಯೋಶ್ಚ ಅನ್ಯತ್ವ ಕಲ್ಪನಾ. ಪುರುಷ ಈಶ್ವರನನ್ನು ಜೀವ ಈಶ್ವರ ಒಂದು ಅಂತ ಕರೆಯೋದು. ಬೇರೆ ತಗೊಂಡ್ರೆ ಪುರುಷರೇ ಬೇರೆ, ಈಶ್ವರನೇ ಬೇರೆ. ದೇವ್ರ ರೂಪಗಳಲ್ಲಿ ಭೇದ ಕಾಣೋದು. ಭೇದ ಹೇಳಲ್ಲಿ ಅಭೇದ ಹೇಳಿದರು, ಅಭೇದ ಹೇಳಲ್ಲಿ ಭೇದ ಹೇಳಿದರು. ಎರಡೂ ತಪ್ಪು. ತತ್ಸ್ವರೂಪ ಸ್ವರೂಪಾದ ಅಪಗಮನ ಪ್ರಯೋಜನಾನರ್ಥಕಾರಿಣಿ ಇತ್ಯರ್ಥ. ತಯೋಶ್ಚ ಅನ್ಯತ್ವ ಕಲ್ಪನಾ. ಈಶ್ವರ ಮತ್ತು ಪುರುಷ ರೂಪಗಳಲ್ಲಿ ಬೇರೆ ಬೇರೆ ಅಂತ ಕಲ್ಪನೆ ಮಾಡೋದು ತತ್ಸ್ವರೂಪಾದ ಅಪಗಮನ ಪ್ರಯೋಜನ ಅನರ್ಥಕಾರಿಣ. ಆ ಸ್ವರೂಪನೇ ಬೇರೆ ಆಗಿಬಿಡೋದ್ರಿಂದ ಅನರ್ಥಕ್ಕೆ ಕಾರಣ ಆಗುತ್ತೆ. ತಪ್ಪು ಅಂತ ತಿಳ್ಕೊಳ್ಳೋದು ಅನರ್ಥಕ್ಕೆ ಕಾರಣ ಆಗುತ್ತೆ. ಜ್ಞಾನಸ್ವರೂಪಸ್ಯ ಜೀವಸ್ಯ ಕಥಂ ಜ್ಞಾನೋತ್ಪಾದನಮಿತ್ಯತೋ ಭಕ್ತಿ. ನೀವೊಂದು ಮಾತು ಹೇಳಿದ್ದೀರಿ ಹಿಂದೆ, ಏನು ಹಿಂದಿಂದ ಯಾವುದು?
ಹಾಂ, ಜೀವ ಈಶ್ವರ ರೂಪದಿಂದ ಹೊರಗಿದ್ದಾನೆ, ಪುರುಷ ರೂಪದಿಂದ ಒಳಗಿದ್ದಾನೆ. ಒಳಗಿದ್ದು ಕೆಲಸ ಮಾಡಿಸ್ತಾನೆ, ಹೊರಗಿದ್ದು ಫಲ ಕೊಡ್ತಾನೆ ಅಂತ ಹೇಳಿದರು. ಅದು ಮಾತ್ರಕ್ಕೆ ಎರಡು ರೂಪಗಳು ಬೇರೆ, ಒಂದು ವ್ಯಕ್ತಿ ಬೇರೆ ಅಲ್ಲ. ವ್ಯಕ್ತಿ ಬೇರೆ ಅಲ್ಲ. ಅದು ಎರಡು ರೂಪಗಳಿಗೆ ಏನು ಹೇಳಬೇಕಾಗ ಅಭೇದ ಹೇಳಿ ವಿಶೇಷ ವರದಿಂದ ಕೂಡಿಸ್ಬೇಕು ಹೊರತು ಬೇರೆ ಅಲ್ಲ. ಆದರೆ ಹೇಳಿದವನೇ ಒಬ್ಬ, ಫಲ ಕೊಟ್ಟವನೇ ಒಬ್ಬ, ಅದು ಬೇರೆ. ದೇವರಲ್ಲಿ ಹಾಗಲ್ಲ, ಎರಡು ತಾನೇ ಮಾಡಿರ್ಕೊಂಡು ರೂಲ್ ಬೇರೆ. ಈ ಕಂಸನನ್ನು ಕೃಷ್ಣ ರೂಪದಿಂದ ಕೊಂದ, ರಾವಣ ರಾಮರೂಪದಿಂದ ಕೊಂದ. ಅದು ಹಾಗೆ ಹೇಳಬೇಕು. ಇಬ್ಬರು ಒಂದೇ ಅಂತ ಹೇಳಿಬಿಟ್ಟು ಕಂಸನ ಕೊಂದಿದ್ದು ರಾಮರೂಪದಿಂದ ಅಂತ ಹೇಳಬಾರ್ದು, ಅದು ವಿಶೇಷ. ವಿಶೇಷ ಆ ರೀತಿ ಹೇಳೋದಕ್ಕೆ ಏನು ಹೇಳ್ತಾರೆ, ಹೊಂದಿಸ್ಬೇಕು ಅಂತ ಅರ್ಥ. ಜ್ಞಾನ ಸ್ವರೂಪಸ್ಯ ಜೀವಸ್ಯ ಕಥಂ ಜ್ಞಾನೋತ್ಪಾದನ ಮಿತ್ಯತೋ ಭಕ್ತಿ. ಅಲ್ರಿ, ಜೀವ ಜ್ಞಾನ ಸ್ವರೂಪ ಅಂತೀರಿ, ಆನಂದ ಸ್ವರೂಪ ಅಂತೀರಿ, ದುಃಖ ಪಡ್ತಾನೆ. ಜ್ಞಾನ ಸ್ವರೂಪ ಅಂತೀರಿ, ಅಜ್ಞಾನ ಇದೆ. ಸ್ವರೂಪ ಅಂದಮೇಲೆ ಏನಾಗಬೇಕು? ಅದು ಜ್ಞಾನ ಸ್ವರೂಪ ಆದಮೇಲೆ ಅಜ್ಞಾನಕ್ಕೆ ಎಂಟ್ರಿ ಇರಬಾರ್ದು. ಅವನ ಆನಂದ ಸ್ವರೂಪ ಅಂದ್ರೆ ದುಃಖ ಆಗಬಾರ್ದು. ನಮಗೆ ದುಃಖನೂ ಆಗ್ತಾ ಇದೆ, ಅಜ್ಞಾನವೂ ಇದೆ, ಮತ್ತು ಬರುತ್ತೆ ಅಂತ ಹೇಗೆ ಹೇಳ್ತೀರಿ ಅಂದರೆ, ಜ್ಞಾನಂಚ ಪ್ರಕೃತಿರ್ಗುಣ ಇತಿ ಜನ್ಯ ಜ್ಞಾನಂ ಪ್ರಕೃತಿರ್ಗುಣ. ಎರಡು ಜ್ಞಾನ ಇದೆ. ಒಂದು ಪ್ರಕೃತಿಯ ಜ್ಞಾನ, ಸ್ವಭಾವದ ಜ್ಞಾನ. ಇವತ್ತು ಎಲ್ಲೆಲ್ಲಿ ಸ್ವರೂಪ ಗೆಲುವಿದೆ, ಅದು ಹೋಗೋದೇ ಇಲ್ಲ. ನಾನು ಒಬ್ಬ ಜ್ಞಾನ ಯಾವ ಕಾಲಕ್ಕೂ ಇರೋದು. ಎಂಥ ದಡ್ಡನಿಗೂ ಏನು ಗೊತ್ತಿದೆ? ನಾನು ಅಂತ ಗೊತ್ತಿದೆ, ಗೊತ್ತಾಯ್ತಾ? ಆದರೆ ವಿಶೇಷ ತಿಳ್ಕೊಳ್ಳೋಕ್ಕೆ ಏನಾಗಬೇಕು? ಅಲ್ಲಿ BSc ಸೈನ್ಸ್ ಅಂತೀರಿ, MS ಸೈನ್ಸ್ ಅಂತೀರಿ, ಎಷ್ಟು ಸೈನ್ಸ್ ಅಂತ ಕೇಳಿದರೆ ಎರಡು ಹೌದು. ಇದಕ್ಕಿಂತ ಮುಂದಿನ ಹಂತ ಜೀವನ ಜ್ಞಾನ ಸ್ವರೂಪ ಅಂತ ಹೇಳಿದರೆ, ಉದಾಹರಣೆಗೆ ಮಾವಿನ ಬೀಜದಲ್ಲಿ ಮಾವಿನ ಸ್ವರೂಪ ಇದೆ ಅದರಲ್ಲಿ ಅಂಥೇಳಿ ಅದನ್ನೇ ತಿನ್ಕೋತ ಕೊಡೋ ಬೀಜ ಓಟಿ ತಿನ್ನೋಕ್ಕಾಗಲ್ಲ. ಅದು ಬೆಳವಣಿಗೆ ಒಪ್ತೇವೆ ಇಲ್ಲ? ಸ್ವರೂಪ ಅಂತಲೂ ಒಪ್ತೇವೆ, ಬೆಳವಣಿಗೆ ಅಂತಲೂ ಒಪ್ತೇವೆ. ಅದೇ ರೀತಿಯೇ ಹಾಲು ಬೆಳೆಯೋದು ಸ್ವಭಾವ ಆದರೂ ಕೂಡ ಬಿಸಿ ಆರಿದ್ದು ಅಂತ ಕರಿತೇವೆ. ಆ ರೀತಿಯಲ್ಲಿ ವ್ಯತ್ಯಾಸ ಇದೆ. ಈಗ ಗೊತ್ತಿಲ್ಲದವ್ರಿಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಈ ವ್ಯತ್ಯಾಸ ಹೇಳಕ್ಕೆ ಬರದೇ ಇದ್ದವ್ರು ಏನು ಮಾಡಿಬಿಟ್ರು, ಇಲ್ಲ ಜ್ಞಾನ ಒಪ್ಪಬೇಕಿಲ್ಲ ಅಜ್ಞಾನ ಒಪ್ಪಬೇಕಲ್ಲ. ಅಜ್ಞಾನ ಒಪ್ಪಿದರೆ ಜ್ಞಾನ ಬರೋದಿಲ್ಲ, ಜ್ಞಾನ ಒಪ್ಪಿದರೆ ಅಜ್ಞಾನ ಇರಬೇಕಾಗಿಲ್ಲ. ಕನ್ಫ್ಯೂಷನ್ ಮಾಡಿಕೊಂಡು ಶಾಸ್ತ್ರನೇ ಬೈದ್ಬಿಡ್ತಾರೆ. ಹಾಗಲ್ಲ. ಜ್ಞಾನಂಚ ಪ್ರಕೃತಿರ್ಗುಣ, ಜನ್ಯ ಜ್ಞಾನಂ ಪ್ರಕೃತಿರ್ಗುಣ. ಜನ್ಯ ಜ್ಞಾನದಿಂದ ಕೆಲಸ ಆಗುತ್ತೆ. ಉದಾಹರಣೆಗೆ ನಾವು ಕೈಯಿಂದ ಕೆಲಸ ಮಾಡ್ತೇವೆ, ಸರಿ. ನಾವೇ ಏನು ಮಾಡ್ತೇವೆ, ಒಂದು ಈ ಕಡೆ ತೊಗೊಂಡು ಕೆಲಸ ಮಾಡ್ತೇವೆ. ಕೈ ಎಂಬುದೇನೋ ದೇಹಕ್ಕೆ ಸೇರಿದ್ದು, ಈ ಕಡೆ ಕೈ ಸೇರಿದ್ದಲ್ಲ. ಅದು ಬಿಸಿ ಇಳಿಸ್ತಾ ಇಟ್ಬಿಟ್ರೆ ಕೆಲಸ ಮುಗಿದೋಯ್ತು ಅಷ್ಟೇ. ಅದರಿಂದ ಏನಾಗಲಿಲ್ಲ. ಆದರೆ ಆ ಜಿಕ್ಕಡೆ ಹಿಡ್ಕೊಳ್ಳೋದಕ್ಕೆ ಒಂದು ಕೈ ಇರಬೇಕು. ಸ್ವರೂಪದಲ್ಲೇ ಇಲ್ಲ ಆದರೆ ಹಿಡ್ಕೊಳಕ್ಕೆ ಬರೋದಿಲ್ಲ. ಸ್ವರೂಪದಲ್ಲೇ ಕೈ ಇಲ್ಲದೆ ಹೋದರೆ ಎಷ್ಟು ಈ ಕಡೆ ಕೊಟ್ಟರೆ ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಅದು ಸ್ವರೂಪ ಜ್ಞಾನವೂ ಒಪ್ಪಬೇಕು, ಬಾಹ್ಯ ಜ್ಞಾನವೂ ಒಪ್ಪಬೇಕು. ಬಾಹ್ಯ ಜ್ಞಾನ ಏನಾಗಬೇಕು, ಅದು ಸ್ವರೂಪಕ್ಕೆ ಸೇರಬೇಕದು. ಮಾಡಿದ್ದೆಲ್ಲ ಯಾಡಾಗ್ತಾ ಹೋಗ್ಬೇಕು. ಇವತ್ತು ಲೆಕ್ಕ ಹಾಕ್ಬೇಕಾದ್ರೆ ಒಂದು ದೊಡ್ಡ 100 ಪೇಜ್ ಲೆಕ್ಕ ಒಂದು ಪೇಜಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಬ್ಯಾಕ್ ಫಾರ್ವರ್ಡ್ ತೊಗೊಂಡು ಹೋಗ್ತಾ ಇರ್ತಾರೆ. ಹಾಗೆ ಹಿಂದಿಂದ ಯಾಡ್ ಮಾಡ್ತಾ ಹೋಗ್ತಾರೆ. ಈ ಲೆಕ್ಕ ಮಾಡಿದ್ದು ಹೌದು, ಪೇಜ್ ಮುಗಿದಿದ್ದು ಹೌದು, ತೊಗೊಂಡೋಗಿದ್ದು ಏನು ತಪ್ಪಿದೆ ಅದರೊಳಗೆ? ಆದರೆ ದೇವರ ಸ್ವರೂಪ ಜ್ಞಾನ ಇದೆ, ಅದು ಪೂರ್ಣ ವಿಕಾಸಗೊಳ್ಬೇಕು. ವಿಕಾಸಗೊಳ್ಳೋದಕ್ಕೆ ಏನಂತ ಕರೀತಾರೆ? ಸಾಧನೆ ಅಂತ ಕರೀತಾರೆ. ನಮಗೂ ಸಿಂಗಲ್ ಫೇಸ್ ಆದಾಗ ಏನಾಗುತ್ತೆ, ಬೆಳಕು ಕಡಿಮೆ ಇದೆ. ಆ್ಯಕ್ಚುಲಿ ಬಲ್ಬ್ ಅದೇ, ಬೆಳಕು ಕಡಿಮೆ ಆಗಿಬಿಟ್ಟೆ. ಸ್ವರೂಪ ಕಡಿಮೆ ಆಯ್ತು. ಹೇಗಿದ್ರೆ ಉಪಾಧಿಯಿಂದ ಆಯಿತು, ಅಲ್ಲಿ ವೋಲ್ಟೇಜ್ ಕಡಿಮೆ ಆಗಿದ್ದಕ್ಕೆ ಆಯ್ತು ಅಷ್ಟು. ಅದು ಸ್ವರೂಪ ಬಲ್ಬ್ ಬಂದ ತಕ್ಷಣ 60 ವಾಟ್ಸ್ ಶುರುವಾಯಿತು. ಆ ಥರ ಈ ವ್ಯತ್ಯಾಸ ಒಪ್ಪೋದಿಲ್ಲ ಯಾರು. ಅವರಿಗೆ ಶಾಸ್ತ್ರ ದಿನನಿತ್ಯ ಜೀವನ ಮಾಡಲಿಕ್ಕೆ ಬರೋದಿಲ್ಲ, ಶಾಸ್ತ್ರ ವಿಚಾರ ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅಲ್ಲ, ಡೈಲಿ ಲೈಫೇ ಅವನಿಗೆ ತುಂಬ ದುಸ್ತರ ಆಗಿಬಿಡ. ಜನ್ಯಜ್ಞಾನಂ ಪ್ರಕೃತಿರ್ಗುಣ, ಸ್ವರೂಪಭೂತ ಜ್ಞಾನಂತೂ ಸದಾಜಿ. ಇವೆಲ್ಲ ಕ್ಲಾರಿಫಿಕೇಷನ್ಸ್, ಇವೆಲ್ಲ ಸಿದ್ಧಾಂತ ತುಂಬ ವಿಷಯ ಬಂದುಬಿಟ್ಟಿರುತ್ತೆ. ಅವಕ್ಕೆಲ್ಲ ಸಂಶಯಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಅದು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆ ಪ್ರಶ್ನೆ ಬರೋ ಸಂಶಯ ಬಂದ ಮೇಲೆ ಸಂಶಯ ಸ್ವಲ್ಪ ವಿಷಯ ಗೊತ್ತಾಗಬೇಕು. ಗೊತ್ತಾದ್ಮೇಲೆ ಹೇಳಕ್ಕೆ ಬರೋದು. ಸುಳ್ಳು ಅವ್ನಿಗೆ ಡೌಟೇ ಬರೋದಿಲ್ಲ. ಅವ್ರಿಗೆ ಏನು ಗೊತ್ತಿಲ್ಲ, ಡೌಟ್ ಇಲ್ಲ. ಎಲ್ಲ ಗೊತ್ತಿದೆ, ಡೌಟ್ ಇಲ್ಲ. ಹಾಗಾಗತ್ತೆ. ಎಲ್ಲ ಗೊತ್ತಿಲ್ಲ ಅನ್ನೋದು ಗ್ಯಾರಂಟಿ. ಆದ್ದರಿಂದ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋದಂತೆ ಡೌಟ್ ಬರೋಕ್ಕೆ ಶುರುವಾಗಿಬಿಡುತ್ತೆ. ಆಮೇಲೆ ಅದು ಪರಿಹಾರ ಮಾಡ್ಕೊತ ಅದು ಜ್ಞಾನಿ ಆಗ್ತಾನೆ. ಅವನು ಜ್ಞಾನಿ ಆಗಲಿಕ್ಕೆ ಅದು ಪರಿಹಾರ ಮಾಡಿಕೊಳ್ಳೋದೇ ಜ್ಞಾನಿಯ ಲಕ್ಷಣ. ಸ್ವರೂಪಭೂತ ಜ್ಞಾನಂತೂ ಸದಾ ಜೀವಸ್ಯ ವಿಷ್ಣುನ ನಿಯತಂ ಪ್ರಾಕೃತಂ ಜ್ಞಾನಂ ಭಕ್ತ್ಯಾ ತೇನೈವ ದೀಯತೆ ಇತಿ ಚ. ಎಲ್ಲ ಸರಿಯಾಗಿ ನೆನ್ಪಿಟ್ಕೋಬೇಕು. ಸ್ವರೂಪಭೂತ ಜ್ಞಾನಂತೂ ಸದಾ ಜೀವಸ್ಯ ವಿಷ್ಣುನ. ಸ್ವರೂಪಭೂತ ಜ್ಞಾನ ಇದೆ, ದೇವರ ಅಧೀನದಲ್ಲಿದೆ. ಅದೇ ಜ್ಞಾನ ಏನು ಮಾಡ್ತಾನೆ? ಭಕ್ತ್ಯಾ ತೇನೈವ ದೀಯತೆ. ಅದು ನಿಯತವಾದ ಪ್ರಾಕೃತ ಜ್ಞಾನವನ್ನು ಕೊಟ್ಟು ಆಮೇಲೆ ಸ್ವರೂಪದ ಜ್ಞಾನವನ್ನು ಪರಮಾತ್ಮ ವಿಸ್ತಾರಗೊಳಿಸ್ತಾ ಹೋಗ್ತಾನೆ. ಈ ಬಲೂನ್ ಊದಿದರೆ ಹೇಗೆ ದೊಡ್ಡದಾಗುತ್ತಲ್ಲ ಹಾಗೆ. ಅವು ದೊಡ್ಡದಾಗಿದ್ದು ಎಷ್ಟಾಯ್ತು ಅಷ್ಟು. ಒಳಗೆ ಎಷ್ಟು ಗಾಡಿ ತೊಗೊಳ್ಳೋ ಶಕ್ತಿ ಇತ್ತೋ ಅಷ್ಟು ಗಾಡಿ ಇರಲಿಲ್ಲ. ತೊಗೊಂಡ ತಕ್ಷಣ ಆ ಸೈಜ್ ಬಂದು ಮುಂದೆ ತೊಗೊಳ್ಳೋಕ್ಕೆ ಶಕ್ತಿ ಇಲ್ಲ ಅದಕ್ಕೆ. ಎದುರಿಗೆ ಎಲ್ಲ ಕಾಣ್ತಾ ಇದೆ.
ಅದೇ ರೀತಿ ಯಾವುದೋ ಓದಿದರೆ ಬರೋದಿಲ್ಲ, ಅದು ರಾಡ್ ತೊಗೊಂಡು ಓದಿದರೆ ಬರೋದಿಲ್ಲ. ಯಾಕಂದ್ರೆ ಏನಿಲ್ಲ, ಯೋಗ್ಯತೆಯೇ ಇಲ್ಲ ಅದಕ್ಕೆ. ಆದ್ದರಿಂದ ಯಾರ್ಯಾರು ಎಷ್ಟೆಷ್ಟು ಜ್ಞಾನ ಬರಬೇಕು ಅಂತ ಯೋಗ್ಯತೆ ಇದೆಯೋ ಅಷ್ಟು ಜ್ಞಾನ ಪಡೆಯೋದೇ ಸಾಧನೆ. ಅಷ್ಟು ಜ್ಞಾನ ಪಡೆಯೋ ಸಾಧನೆ, ಎಲ್ಲ ಜ್ಞಾನ ಪಡೆಯೋ ಸಾಧನೆ. ಯಾರ್ಯಾರು ಊರಿಗೆ ಹೋಗ್ಬೇಕು ಆ ಊರಿಗೆ ಹೋಗ್ಬಿಟ್ರೆ ಸಾಧನೆ. ಎಲ್ಲ ಒಂದೇ ಊರಿಗೆ ಹೋದ್ರೆ, ಪ್ರಯಾಣಕ್ಕೆ ಹೋದರೆ ಸಾಧನೆ ಅಂತ ಕರೆಯೋದಿಲ್ಲ. ಅದು ಬೈತಾನೋ, ಇವಾಗ ಇನ್ನೂ ಹೋಪ್ಲೆಸ್, ಬದಲಾಗಿಂತ 10 ಕಿಲೋಮೀಟರ್ ದೂರ ಕಿಲೋಮೀಟರ್ ದೂರ ಬಂದುಬಿಟ್ನಲ್ಲ ನಾನೀಗ ಅಂತ ಹೇಳ್ತಾನಲ್ಲ. ಹಾಗೆ ರಿಕ್ಷಾ ಹೋದಲ್ಲಿ ಹೋಗ್ತೀವೋ ನಾವು ಹೋಗ್ಬೇಕಾದ್ರೆ ಕಳಿಸ್ತೇವೆ. ಹಾಗೆ ಆ ಕಡೆ ಹೋಗ್ತೀವಿ, ಬರ್ತೀರಾ ಅಂತ ಕೇಳ್ತಾ ಅವ್ರು ಫ್ರೀ ಕರ್ಕೊಂಡೋದ್ರೂ ಹೋಗೋದಿಲ್ಲ. ಅದಕ್ಕೆ ಕೆಲಸ ಅದು ಹೋದಲ್ಲಿ ಬಿಟ್ಟು ಹೋದ್ರೆ ಅದು ಭಾಳ ದುಡ್ಡು ಕೊಡಬೇಕಲ್ಲ, ಅದಾಗೋದಿಲ್ಲ. ಹಾಂ ಹೌದು, ಪ್ರತಿಯೊಬ್ಬರು ಸ್ವರೂಪಕ್ಕೂ ಲಿಮಿಟ್ ಇದ್ದೇ ಇದೆ. ದೇವರು ಬಿಟ್ಟರೆ ಎಲ್ಲ ಲಕ್ಷ್ಮೀನಾರಾಯಣರು ಎಲ್ಲರ ಸ್ವರೂಪಕ್ಕೂ ಲಿಮಿಟ್ ಇದೆ. ಪ್ರಕೃತಿರ್ಗುಣ ಸಾಮ್ಯೇತು ಪ್ರಕೃತಿರ್ನಾತ್ಮನೋ ಗುಣ ಸತ್ವಂ ರಜಸ್ತಮ ಇತಿ ಸ್ಥಿತ್ಯುತ್ಪತ್ತಿ ಅಂತಹೇತವ. ಪ್ರಕೃತಿರ್ಗುಣ ಸಾಮ್ಯೇತು ಪ್ರಕೃತಿರ್ನಾತ್ಮನೋ ಗುಣ. ಪ್ರಕೃತಿಗಳಲ್ಲಿ ಗುಣವಾದ ಸಮವಾದ ಗುಣ ಇದೆ, 3 ಗುಣಗಳು ಸೇರಿಕೊಂಡಿವೆ. ಆದರೆ 3 ಗುಣ ಯಾವುದು? ಸತ್ವಂ ರಜಸ್ತಮ ಇತಿ ಸ್ಥಿತಿ ಉತ್ಪತ್ತಿ ಅಂತಹೇತವ. 3 ಗುಣ 3 ಕೆಲಸ ಮಾಡಿಸುತ್ತೆ. ಒಂದೇನಿದೆ ಈಗ? ಸ್ಥಿತಿ, ಸತ್ವನ ಹಾಗೆ ಉಳಿಸೋದು. ಉತ್ಪತ್ತಿ, ಹುಟ್ಟಿಸೋದು. ಸ್ಥಿತಿ ಯಾವ ಗುಣ? ಸತ್ವಗುಣ. ರಜೋಗುಣ ಏನು? ಉತ್ಪತ್ತಿ. ತಮೋಗುಣ ಏನು? ಲಯ. ಅಷ್ಟೇ. ಸ್ಥಿತ್ಯಂತಹೇತವ. ಸ್ಥಿತಿ ಹೇತು, ಉತ್ಪತ್ತಿ ಹೇತು, ಅಂತಹೇತು ರೆಸ್ಪೆಕ್ಟಿವ್ಲಿ. ಸತ್ವಂ ರಜಸ್ತಮ ಇತಿ ಸ್ಥಿತಿ ಉತ್ಪತ್ತಿ ಅಂತಹೇತವ. ಜನ್ಯಜ್ಞಾನಸ್ಯ ಪ್ರಾಕೃತತ್ವಂ ಸಾಧಯತಿ ಪ್ರಕೃತಿರ್ಗುಣಸಾಮ್ಯೇತು ಇತ್ಯಾದಿ. ಜನ್ಯಜ್ಞಾನ ಯಾವಾಗಲೂ ಕೂಡ ಪ್ರಕೃತಿಯಿಂದಲೇ. ಆದರೆ ಅದು ಯಾವುದಕ್ಕೆ ಕನ್ವರ್ಟ್ ಆಗುತ್ತೆ? ಅದು ಸ್ವರೂಪ ಜ್ಞಾನಕ್ಕೆ ಸೇರ್ಕೊಂಡ್ಬಿಡುತ್ತೆ. ಗೊತ್ತಾಯ್ತಾ? ಯಾರು ಓದಿದ್ದು ಬಾಯಿಂದನೇ, ಆದರೆ ಅಲ್ಲಿ ಹೋದಾಗ ಏನು ಮಾಡ್ತಾ ತನ್ನ ಇಫೆಕ್ಟ್ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಬಲ್ಲೊಂದು ದೊಡ್ಡದಾಯಿತು. ಗೊತ್ತಾಯ್ತಾ? ಸ್ವರೂಪದಲ್ಲಿ ಇಲ್ಲ, ದೊಡ್ಡದಾಗುವಿಕೆ ಇದೆ ಅಷ್ಟೇ ಹೊರತು ಏನಿಲ್ಲ, ಗಾಳಿ ಇಲ್ಲ. ಅದನ್ನೊಬ್ಬರು ಸಪ್ಲೈ ಮಾಡಿದರೆ ಎಷ್ಟು ಸ್ವರೂಪನೂ ಅಷ್ಟು ದೊಡ್ಡದಾಗಲಿಕ್ಕೆ ಸಾಧ್ಯ ಇದೆ. ವೃತ್ತಿಜ್ಞಾನ ಇಜುಕೊಂಡು ಬಾಹ್ಯ ಜ್ಞಾನ. ಮನೋವೃತ್ತಿ ಜ್ಞಾನ ಅಂದ್ರೆ ಒಂದೇ, ವೃತ್ತಿ ಜ್ಞಾನ ಅಂದ್ರೆ ಒಂದೇ, ಬಾಹ್ಯ ಜ್ಞಾನ ಅಂದ್ರೆ ಒಂದೇ. ಗೊತ್ತಾಯ್ತಾ? ಸ್ವರೂಪ ಸೇರ್ಕೊಳ್ಳೋದು. ಹೌದು, ಸ್ವರೂಪದ ಜ್ಞಾನ ಏನಾಗುತ್ತೆ? ಜ್ಞಾನದೇ ಎಷ್ಟಿತ್ತಲ್ಲ, ಈಗ ತೋಟದಲ್ಲಿ ಬೀಜ ಹಾಕಿದ, ನೀನೇ ಹಾಕಿ ದೊಡ್ಡದಾಗ ಶಕ್ತಿ ಅದಕ್ಕಿದೆ. ಗೊತ್ತಾಯ್ತಾ? ದೊಡ್ಡದಾಗ ಶಕ್ತಿ ಇದೆ, ಬಟ್ ಸಹಕಾರಿ ಕಾರಣ ಬೇಕು. ನೀರು ಹಾಕಿದ್ದು ದೊಡ್ಡದಾಯ್ತು, ಹೌದು, ಆದರೆ ನೀರೇ ಅದಲ್ಲ, ವೃಕ್ಷ ಅಲ್ಲ. ಅದು ಕೆಲಸ ಮುಗೀತು. ನೀರ ಒಂದು ಸ್ಟೇಜ್ ಬಂದ್ಮೇಲೆ ಮರಕ್ಕೆ ನೀರು ಹಾಕಬೇಕಾಗಿಲ್ಲ. ಕಾಡಿನಲ್ಲಿ ಯಾರು ನೀರು ಹಾಕ್ತಾರೆ ಅದಕ್ಕೆ? ಅಷ್ಟಲ್ಲ, ಇಲ್ಲಿಗಿಂತ ಚೆನ್ನಾಗೇ ಬೆಳೆಯುತ್ತೆ ಅಷ್ಟಲ್ಲ. ಆದ್ದರಿಂದ ಸ್ವರೂಪ ಜ್ಞಾನ ಇದ್ದರೆ ಆ ಜ್ಞಾನ ಸಣ್ಣ ಕಿಡಿ ಇದೆ, ದೊಡ್ಡದು ಮಾಡೋಕ್ಕೆ ಬರುತ್ತೋ ಇಲ್ಲ. ದೊಡ್ಡದಾದ್ಮೇಲೆ ನೀವು ಊದ್ಕೊಡಿ ಆ ಕಡೆ ಹೆಸರು ಎಲ್ಲಿಗೆ ಆಗಲ್ಲ. ದೊಡ್ಡದಾಗೋರು ಊದಿದ, ಹತ್ತಿದ ಮೇಲೆ ಬಿಟ್ಟುಬಿಟ್ಟ ಅಷ್ಟೇ. ಅರ್ಥ ಆಯ್ತಾ ಈಗ? ಸೊ ಅದು ಬಾಯಿಗೆ ಹೆಲ್ಪ್ ಆಯ್ತೋ ಇಲ್ವಾ? ಬಟ್ ಉರಿದಿದ್ದು ಯಾವುದು? ಇದೋ ಊದುಗಳಿವೆಲ್ಲ, ಅದು ಉರಿದು ಅದು ಒಂದು ಕಿಡಿ ದೊಡ್ಡದಾಗಿ ಬೆಳೀತಿ. ಸೊ ಮರದ ಬೀಜ ದೃಷ್ಟಾಂತನೇ ಇದೆ, ಕಿಡಿ ದೃಷ್ಟಾಂತನೇ ಇದೆ, ಮತ್ತು ಎರಡೂ ಇದೆ. ಬಟ್ ಊದ ಹೋದ್ರೆ ಆಗ್ತಿರಲಿಲ್ಲ, ಊದ ಕೆಲಸ ಬೇಕಾದ್ರೆ. ಅಲ್ಲಿ ವ್ಯವಸಾಯದ ಕೆಲಸ ಇತ್ತು, ಅದು ಹೋಗಿದ್ದಲ್ಲಿ ಸೇರಿದ ಕೊನೆಗೆ ಸ್ವರೂಪದಲ್ಲಿ ಸೇರಿಕೊಂಡು ಅಷ್ಟೇ. ಸ್ವರೂಪನ ಏನು ಮಾಡ್ತಾವ ಅಂತ ಕೇಳಿದ್ರೆ ಅದು ವಿಕಾಸಗೊಳ್ಳಕ್ಕೆ ಅನುಕೂಲ ಮಾಡಿಕೊಂಡು ತನ್ನ ಕೆಲಸ ಮುಗಿಸ್ಬಿಡುತ್ತೆ. ಹಾಂ, ಜನ್ಯಜ್ಞಾನ ಒಂದೇ, ಸ್ವರೂಪ ಜ್ಞಾನ ಒಂದೇ. ಸ್ವರೂಪ ಜ್ಞಾನನೇ ಬೇರೆ, ಸ್ವರೂಪ ಜ್ಞಾನ ಇದೆ. ಅದು ಜನ್ಯ ಬೇರೆದ್ರಿಂದ ಬಂದಾಗ ಜನ್ಯ ಬೆಳೀಲಿಕ್ಕೆ ಶುರುವಾಯಿತು. ಬೆಳಗ್ಗೆ ಶುರುವಾದ ಮೇಲೆ ಮಗುನ ಹುಟ್ಟಿ ಬೆಳೆದಿದ್ದು ಸುಳ್ಳ? ಬೆಳೀಲಿಕ್ಕೆ ಕಾರಣ ಇತ್ತು, ಬೆಳೆದ. ಬಟ್ ಬೆಳೆದಿದ್ದು ಅವನೇ, ಬೇರೆಯವರಲ್ಲ, ಅವನೇ ಬೆಳೆದಿತ್ತು. ಸೊ ಆದಷ್ಟು ಸ್ವರೂಪಕ್ಕೆ ಏನು ಸಾಮರ್ಥ್ಯ ಇದೆ ಅಂದರೆ, ಮೊದಲು ಅವ್ಯಕ್ತ ರೂಪದಲ್ಲಿ ವ್ಯಕ್ತವಾಗ ಶಕ್ತಿ ಅದಕ್ಕಿದೆ, ಅದು ಸಾಧನೆ ಆಗಬೇಕಷ್ಟೆ. ಅದಕ್ಕೆ ಸ್ವರೂಪಾನಂದ ಆವಿರ್ಭಾವ ಮುಕ್ತಿ. ಎಷ್ಟು ಸ್ವರೂಪದ ಆನಂದ ಇದೆ ಪೂರ್ತಿ ಬರಬೇಕಲ್ಲ, ಅಲ್ಲಿಗೆ ಅದು ಮುಕ್ತಿ ಅಂತ ಆಯ್ತು. ಹಾಂ, ಅದು ಸ್ವರೂಪನೇ, ಅದು ಸಾಕ್ಷಿ ಸ್ವರೂಪನೇ. ಆದ್ದರಿಂದಾಗಿಯೇ ಸಾಕ್ಷಿನ ಒಪ್ಪಿದ್ರು ಒಂದೇ, ಸ್ವರೂಪದಲ್ಲಿ ಜ್ಞಾನ ಇದೆ ಅಂದರೂ ಒಂದೇ. ಯಾವ ಜನ್ಮದಾಗಲಿ ಸಾಕ್ಷಿ ಚೇಂಜ್ ಆಗೋದೇ ಇಲ್ಲ. ನಮ್ಮ ಸ್ಥೂಲ ಮನಸ್ಸು ಒಂದ್ಸತ್ತಿರೋದು ಲಿಂಗಭಂಗ ಆಗೋವರೆಗೂ ಹೋಗೋದಿಲ್ಲ, ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಸಾಕ್ಷಿ ಜ್ಞಾನ ಅದು ಹೋಗಿ ಪೂರ್ವ ಸ್ವರೂಪ ಮುಕ್ತಿಯಲ್ಲೂ ಉಳ್ಕೊಂಬಿಡುತ್ತೆ. ಇದು ಡಿಫ್ರೆನ್ಸ್ ಇದೆ. ವೃತ್ತಿಜ್ಞಾನಕ್ಕೆ ಎಂಡಿದೆ ಒಂದು ಸ್ಟೇಜಲ್ಲಿ, ಬಟ್ ಸತ್ತಾಗೆಲ್ಲ ಎಂಡಾಗಲ್ಲ. ಅದು ಸತ್ತಾಗೆಲ್ಲ ಎಂಡಾಗೋದಿಲ್ಲ, ಅದು ಡಂಪ್ ಆಗಿರುತ್ತೆ. ಅನುಗ್ರಹ ಇತ್ಯಾದಿ ಇದ್ದರೆ ಮತ್ತೆ ಬರುತ್ತೆ ಅಷ್ಟೇ. ಇವಾಗ ಫ್ಲಾಪಿಯಲ್ಲಿ ಓಪನ್ ಮಾಡಲಿಕ್ಕೆ ಬರೆದವ್ರು ಬಿದ್ದಿರುತ್ತೆ, ಹಾಗೆ ಓಪನ್ ಮಾಡಬೇಕಲ್ಲ ನೀವು ಅದನ್ನು, ಆ ಸಲಕರಣೆ ಬೇಕು. ಅದಕ್ಕೆ ಓದಿದ ತಕ್ಷಣ ಜ್ಞಾಪಕ ಆಗಿಬಿಡಿ. ಹಿಂದಿನ ಜನರು ಓದಿದರೆ ಬಲ್ಬೇಕು, ಪಿಕಪ್ ಹಾಕ್ಕೊಬಿಡು. ಅದೆಲ್ಲ ಎಲ್ಲ ಹಾಗೇ ಇರುತ್ತೆ. ಎಷ್ಟು ಹೋದಾರಿ ಗುರ್ತಿಡಿಯೋ ಸುಲಭ ಅಲ್ಲ, ಆ ಥರ.
ಪ್ರಸಾದ ಪ್ರತಿಯೊಂದಕ್ಕೂ ಬೇಕು. ಒಂದು ಕಾಲ ಉಳಿ ಅದು ಕಾಮನ್ ಮತ್ತೆ ಮತ್ತೆ ಕೇಳೋಕ್ಕೋದಿಲ್ಲ. ಆಕಾಶ ಇದು ಹಗಲೆಲ್ಲ ಓಡಬೇಕಾಗಿಲ್ಲ, ಇರೋದೇ ಓಡಾಡ ಆಕಾಶದಲ್ಲಿ. ನಾವು ಬರ್ತೀವಿ ಆಕಾಶದಿಂದ ಪ್ರೇರಲ್ಲಿ ಬರ್ತೀವಿ, ಆಕಾಶದಿಂದ ಬಸ್ಸಲ್ಲಿ ಬರ್ತೀವಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಡೆಯೋದೇ ಅದರೊಳಗೆ ದೇವರ ಅನುಗ್ರಹ ಮತ್ತು ಕಾಮನ್ ಫ್ಯಾಕ್ಟ್. ಯಾವ ಕಾಲಕ್ಕೂ ಅದನ್ನು ತೆಗಿಲಕ್ಕೆ ಬರೋದಿಲ್ಲ. ತಸ್ಯ ಅಂತಸ್ಥ ಪುರುಷೋ ನಾಮ ಯಜ್ಞಜ್ಞಾನಸ್ಯ. ಒಂದೊಂದು ಅಧ್ಯಾಯ ಯಾತಕ್ಕೆ ಮಾಡ್ತಾರೆ ಗೊತ್ತಾ? ಒಂದೊಂದು ವಿಷಯ ಇರುತ್ತೆ ಅದರೊಳಗೆ. ಇಲ್ಲದ್ರೆ ಒಟ್ಟಿಗೆ ಬರೆದು ಬಿಡೋದಾಗಿತ್ತು ಅಧ್ಯಾಯ ಮಾಡ್ದೇನೆ. ಅಧ್ಯಾಯ ವಿಭಾಗ ಮಾಡೋದಕ್ಕೆ ಕಾರಣ ಒಂದೊಂದು ವಿಷಯ. ಹೇಗೆ ಆ ವಾಕ್ಯ ಬದಲಾಗ್ತಾರಲ್ಲ ಇದಾದಾಗ ಪ್ಯಾರ ಚೇಂಜ್ ಮಾಡ್ತಾರಲ್ಲ, ಆ ಥರ ಅಧ್ಯಾಯ ಪರ್ಪಸ್ ಇರಬೇಕು. ಪರ್ಪಸ್ ಇದೆ, ಅದಕ್ಕೋಸ್ಕರ ಹೇಳ್ತಾರೆ. ಅಂತಸ್ಥ ಜನ್ಯಜ್ಞಾನಸ್ಯ ಪ್ರಾಕೃತತ್ವ ಸಾಧೆ ಪ್ರಕೃತಿರ್ಗುಣ ಸಾಮ್ಯೇತು ಇತ್ಯಾದಿನ. ಅಂತಸ್ಥ ಪುರುಷೋ ನಾಮ ಜ್ಞಾನದಃ ಸರ್ವದೇಹಿನ. ಬಹಿಸ್ಥಃ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿ. ಇಲ್ಲಿ ಜ್ಞಾನಾದಿಗಳನ್ನು ಕೊಡ್ತಾನೆ, ಜ್ಞಾನದ ಫಲ ಅಲ್ಲಿ ಕೊಡ್ತಾನೆ. ಜ್ಞಾನದ ಒಂದೇ ಕ್ಲಾಸಲ್ಲಿ ಓದ್ದ ಅಲ್ಲೇ ಪ್ರೊಫೆಸರ್ ಅದ, ತಪ್ಪಿಲ್ಲ ಅದರೊಳಗೆ. ಅದು ಕೆಲಸ ಕೊಡೋ ರೋಲ್ ಬೇರೆ, ಪಾಠ ಹೇಳ್ಕೊಡೋ ರೋಲ್ ಬೇರೆ. ಕೆಲವರು ಬೇರೆ ಕಡೆ ಹೋಗ್ತಾರೆ, ಅಲ್ಲೇ ಆಗಬೇಕು ಅಂತ ಏನೇ ಇಲ್ಲ. ದೇವ್ರು ಹಾಗಲ್ಲ, ಒಳಗಿದ್ದು ಪುರುಷ ರೂಪದ ಕಾರ್ಯವನ್ನು ಮಾಡಿಸಿ ಈಶ್ವರ ರೂಪದಿಂದ ಫಲ ಕೊಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಅದು ಈಶ್ವರ ವ್ಯತ್ಯಾಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ರೂಪಗಳಲ್ಲಿ ವ್ಯತ್ಯಾಸ ತಿಳ್ಕೊಂಡಾಗ ಉಪಾಸನೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು. ಅದೇ ಪುರುಷ ರೂಪದ ಒಳಗಿರೋದ್ರಿಂದನೇ ಪುರುಷರು ಅಭಿಷೇಕ ಮಾಡೋದು. ಅಭಿಷೇಕ ಮಾಡೋದು ಯಾವ ರೂಪಕ್ಕದು? ಬಿಂಬರೂಪಕ್ಕೆ. ಬಿಂಬರೂಪ ಗೊತ್ತಿಲ್ಲ, ಆದ್ದರಿಂದ ಪುರುಷ ಸೂಕ್ತ ಯಾವುದಕ್ಕೆ ಅಪ್ಲೈ ಆಗುತ್ತೆ? ಪ್ರಿನ್ಸಿಪಾಲ್ ಹೆಸರು ಗೊತ್ತಿಲ್ಲ, ಲೆಟ್ರ್ ಹೋಗೇ ಹೋಗುತ್ತೆ ಅಲ್ಲಿ. ಹೆಸರು ಆ ಕಾಲೇಜ್ ಹೆಸರು ಸರಿ ಇದ್ದರೆ ಅಲ್ಲಿಗೆ ಹೋಗಿ ಹೋಗೋದು. ಹೆಸರು ಬರೀದೇ ಹೋಗಲಿ ಹೋಗುತ್ತೆ, ಹೆಸರು ಬರೋದೇ ಇನ್ನೂ ಸೇಫು. ಅದನ್ನೇ ಪರ್ಸನ್ನ ಇನ್ನೂ ಕ್ಲಿಯರಾಗಿ ಹೋಗೋದು. ಅದು ತಿಳ್ಕೊಳ್ಳೋದಕ್ಕೆ ವಿಶೇಷ ಸಾಧನೆ ಮಾಡಬೇಕು ಅಷ್ಟೆ. ಬಹಿಸ್ಥಃ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿ. ಪುರುಷಾಖ್ಯೋ ಹೃದ್ಗತಸ್ತು ವಿಷ್ಣುರ್ಜೀವ ವಿಬೋಧಕ. ಪುರುಷಾಖ್ಯ ಹೃದ್ಗತಸ್ತು ನೋಡಿ, ಮತ್ತೊಮ್ಮೆ ಹೇಳ್ತಾರೆ, ಹೃದಯದಲ್ಲಿ ಪುರುಷ ಅಂತ ಕರೀತಾರೆ. ಪೂರ್ತಿ ಟೆಕ್ನಿಕಲ್ ಆಗೋದು ಬಿಂಬರೂಪ ಆದಾಗ. ವಿಷ್ಣುರ್ಜೀವ ವಿಬೋಧಕ ಫಲದಾತ್ರಾತು ಬಾಹ್ಯೇನ ಈಶೇನ ಎಲ್ಲೋಯ್ತದನ್ನು ಯಾ ಈಶೇನಭಿಧಾಂ ವದೇತ್ ತಥೈವಾನ್ಯಸ್ವರೂಪೇಷು ವಿಷ್ಣೋರ್ಯೋ ಭೇದದರ್ಶಕ. ಯೇ ಚ ಜೀವೇಶ್ವರ ಭೇದಂ ಪಶ್ಯಂತೋ ಅನರ್ಥಭಾಗಿರಹ ಇತಿ ಬ್ರಾಹ್ಮೆ. ಅದೇ ರೀತಿ ವಾಸುದೇವ ರೂಪದಲ್ಲಿ ಅನ್ನದಲ್ಲಿದ್ದಾನೆ, ಗೊತ್ತಾಯ್ತು. ಬಂದು ಹಾಲಿನಲ್ಲಿ ಗೋವಿಂದ ರೂಪದಲ್ಲಿ ಇದ್ದಾನೆ, ಮೊಸರಿನಲ್ಲಿ ವಾಮನ ರೂಪದಲ್ಲಿ ಇದ್ದಾನೆ. ಅದನ್ನು ತಿಳ್ಕೊಳ್ಳೇಬೇಕು. ರೂಪಕ್ಕೆ ಭೇದ ತಿಳ್ಕೊಬಾರ್ದು. ಇದ್ರ ಭೇದಕ್ಕೆ ಏನು ಉಪಯೋಗ ಆಯಿತು ಅಂದರೆ ಹಾಲು ಮೊಸರು ಬೇರೆ ಅಂತ ಹೇಳಬೇಕೆ ಹೊರತು ಒಳಗೆ ರೂಪ ಬೇರೆ ಅಂತ ಹೇಳಬಾರ್ದು. ರೂಪದ ಹೆಸರು ಬೇರೆ ಹೊರತು ವ್ಯಕ್ತಿ ಬದಲಾಗಿಲ್ಲ. ಇಲ್ಲಿ ಪದಾರ್ಥನೇ ಬದಲಾಗಿಬಿಟ್ಟಿದೆ ಹಾಲು ಮೊಸರುಗಳು. ಫಲದಾತ್ರಾತು ಬಾಹ್ಯೇನ ಏಚ ಜಡ. ಅದಕ್ಕೆ ಇವ್ರು ಏನು ಮಾಡಬೇಕು? ಅದು ವಿವೇಕ ಎಂದು ಮಾತಾಡಿದರೆ ಅದು ಜ್ಞಾನ ಅಂತ ಕರೀತಾರೆ. ಇಲ್ಲದೆ ಹೋದರೆ ಅದು ಮಿಥ್ಯಾಜ್ಞಾನ. ಜ್ಞಾನಕ್ಕೆ ಸರಿಯಾದ ಫೇಲ್ ಆದವನಿಗೆ ಕೆಲಸ ಕೊಡ್ತಾರೆ ಎಲ್ಲಾದರೂ, ಗೊತ್ತಾಯ್ತಾ? ಆದರೆ ಪಾಸಾದವನಿಗೆ ಹೇಗೆ ಮುಂದೆ ಸಿಗುತ್ತೋ ಹಾಗೆ ಅನುಸಂಧಾನ ಸರಿಯಾಗಿ ಮಾಡ್ತಾ ಹೋದಂತೆ ಫಲ ಉತ್ಕೃಷ್ಟ ಫಲ ಸಿಗುತ್ತೆ. ಕಾಲೋ ಭಗವಾನ್ ಸತ್ವಂ ಜ್ಞಾನಂ. ಕಾಲ ಶಬ್ದಕ್ಕೆ ಇಲ್ಲಿ ಭಗವಾನ್ ಅಂತ ಅರ್ಥ. ಈ ಪಾದ್ಯದಲ್ಲಿರ್ತಕ್ಕಂಥದ್ದು ಕಾಲಕ್ಕೆ ಅರ್ಥ ಮಾಡಬೇಕು. ಸತ್ವಂ ಜ್ಞಾನಂ ರಜಃ ಕರ್ಮ ತಮೋ ಅಜ್ಞಾನಮಿಹೋಚ್ಯತೆ ಗುಣವ್ಯತಿಕರ ಕಾಲ ಸ್ವಭಾವ ಸೂತ್ರಮೇ ವಚ. ಸತ್ವಂ ಇದು ಆ್ಯಕ್ಚುಲಿ ಕಾಲೋ ಭಗವಾನ್ ಕೆಳಗೆ ಬರಬೇಕಲ್ಲ ವಾಕ್ಯ. ಅಲ್ಲಿದೆ, ಕಾಲ ಅಲ್ಲಿದೆ. ಸತ್ವಂ ಜ್ಞಾನಂ ರಜಃ ಕರ್ಮ. ಇದಿಷ್ಟು 14ನೇ ಅಧ್ಯಾಯ ವಿಸ್ತಾರವಾಗಿ ಹೇಳಿದ್ರು ಭಗವದ್ಗೀತೆಯಲ್ಲಿ. ಸತ್ವಂ ಜ್ಞಾನೇ ಸಂಜಯತಿ. ಇಲ್ಲಿ ಸತ್ವಂ ಜ್ಞಾನಂ ಅಷ್ಟೇ ಹೇಳಬೇಕು. ಸತ್ವಗುಣ ಇದೆ, ಒಂದು ಗುರುತು ಏನಪ್ಪ ಜ್ಞಾನ ಬಂದಿದೆ ಅಂದರೆ ಸತ್ವಗುಣ. ನೀರು ಒಳ್ಳೆ ನೀರು ಕುಡ್ದೊಂದು 2 ಬಕೆಟ್ ಹಾಕಿದರು, ಸರಿ ಕೂತ್ಕೊಂಡ. ಆ ನೀರಿಗೆ ಏನಿದೆ ಅಂತ ಆಯ್ತು, ಈಗ ಸತ್ವಗುಣ ಇದೆ, ಗೊತ್ತಾಯ್ತು. ಆದರೆ ಸ್ನಾನ ಮಾಡಿದ ಮೈ ಕೊಡೆ ಹೋಗುತ್ತೋ ಇಲ್ವೋ? ಮನಸ್ಸಿನ ಕೊಡೆನೂ ಕಡಿಯುತ್ತೆ ಒಂದು ಸ್ಟೇಜ್ವರೆಗೂ, ಹೊರಗಿನ ಕೊಡೆನೂ ಕಡಿಯುತ್ತೆ. ಆ ರೀತಿಯಲ್ಲಿ ಸತ್ವಗುಣ ಇದೆ. ಕೆಸರು ಹಾಕಿದೆ ಇನ್ನೂ ಓಪ್ಲೆಸ್ ಆಗುತ್ತೆ. ಅದರಲ್ಲಿ ಏನಿದೆ? ಅದರಲ್ಲಿ ಸತ್ವಗುಣ ಇಲ್ಲ. ಅದ್ರ ಕೆಸರಲ್ಲಿ ಅನೇಕ ವೆರೈಟಿಗಳು. ಕೆಂಪು ಕೆಸರು ಬೇರೆ, ಬಿಳಿ ಕೆಸರು ಬೇರೆ. ಕೆಂಪು ಹೊಳೆ ಬೇರೆ ವ್ಯಕ್ತಿಯೇ ಸಿಗದ ಗೊತ್ತಾಗ್ತಿದ್ದಾಗಿಬಿಡ್ತಾರೆ. ರಜಃ ಕರ್ಮ. ಯಾವ ಕೆಲಸ ರಜೋಗುಣ ಇಲ್ಲದ ಹೋದ್ರೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ರಜೋಗುಣ ಸೃಷ್ಟಿ ಮಾಡೋದ್ರಿಂದ ಮಧ್ಯಾಹ್ನದೊತ್ತಿಗೆ ಸ್ವಲ್ಪ ರಜೋಗುಣ ಶುರುವಾಗುತ್ತೆ, ಆಫೀಸ್ ಕೆಲಸ ಶುರುವಾಗಿಬಿಡೋದು. ಈಗ 24/7 ಬೇಕೆಲ್ಲ ಅರ್ಥ ಇರೋದಿಲ್ಲ. ಆ್ಯಕ್ಟಿವಿಟಿ ಇರೋದು ಹಾಗೆ. ಬೆಳಗ್ಗೆ ಫ್ರೆಶ್ ಆಗಿರ್ತಾರೆ, ಬ್ರಹ್ಮ ಮುಹೂರ್ತ, ಅವನಿಗೆ ಸರಿಯಾಗಿ ಅರ್ಥ ಆಗುತ್ತೆ. ಫ್ರೆಶ್ ಆಗಿರೋದ್ರಿಂದ ಕ್ಲೀನಾಗಿ ಅರ್ಥ ಆಗುತ್ತೆ. ಎಷ್ಟೋ ತಿಳಿ ಕುಡಿಸ್ತಾರಲ್ಲ ಹಾಗೆ ತಿಳಿ ಕೊಡು. ರಾತ್ರಿ ಮಲಗೋದಂದ್ರೆ ಏನು ಗೊತ್ತಾ? ಬಾಡಿನ ಮನಸ್ಸು ಫ್ರೆಶ್ ಮಾಡಿಕೊಡು, ಗೊತ್ತಾಯ್ತಿಲ್ಲ. ಟೈಮ್ ವೇಸ್ಟ್ ಅಲ್ಲ ಅದು. ಏನದು ಟೈಮ್ ವೇಸ್ಟ್ ಅಲ್ಲ. ಟೈಮ್ ವೇಸ್ಟ್ ನಿದ್ದೆ ಕೊಡ್ತಾ ಇದ್ದಿಲ್ಲ ದೇವರು ಕೊಟ್ಟಿದ್ದೆ. ಅದಕ್ಕೆ ದೇವರು ಸ್ವೀಟ್ ಜ್ಞಾನ ಶುದ್ಧ ಆಗಿ ಮನಸ್ಸು ಪ್ಯೂರ್ ಆಗಿ. ಪಾತ್ರೆ ಇದೆ, ದೇಹ ಪಾತ್ರೆ, ಮನಸ್ಸು ನೀರು.
ಮಾನಸ ಸರೋವರ ಅಂತ ಕರೀತಾರಲ್ಲ, ಇಡೀ ದಿವಸ ಕೆಲಸ ಮಾಡಿರ್ತಾನೆ, ಎಲ್ಲ ಇದಾಗಿಬಿಟ್ರೆ ಡಿಸ್ಟರ್ಬ್ ಆಗಿಬಿಟ್ಟಿರುತ್ತೆ, ಮಲಗಿ ಬಿಡ್ತಾರೆ ಎಲ್ಲ, ಕಾಮ ಒಂದು ಕಂಡು ಇಟ್ಬಿಡ್ತಾರೆ. ನೀರು ಸ್ವಲ್ಪ ಹೊತ್ತು ಬಿಟ್ಟು ನೋಡು ಅಂತ ಹೇಳ್ತಾರೆ. ಆಗ ನಿಧಾನವಾಗಿ ಏನಾಗ್ತಾ ಶುರುವಾಗ್ತದೆ, ಗ್ಲಾಸಲ್ಲಿ ಇದ್ದರೆ ಕೆಳಗೆ ಹೋಗೋದು ಕಾಣಿಸುತ್ತೆ, ಕೊಳೆ ಎಲ್ಲ ಒಳಗೆ ಸೆಟ್ಲಾಗೋದು ಕಾಣಿಸುತ್ತಾ ಹೋಗುತ್ತೆ. ಮೇಲೆ ತಿಳಿ ನೀರು, ಆಗ ಮನಸ್ಸು ತಿಳಿಯಾಗುತ್ತೆ, ಫ್ರೆಶ್ ಆಗಿರುತ್ತೆ ಜ್ಞಾನಕ್ಕೆ. ಮತ್ತೆ ಜಪ ತಪ ಎಲ್ಲ ಮಾಡ್ತಾರೆ. ಸ್ವಲ್ಪ ಹೊತ್ತು ಎಲ್ಲ ಇರೋದಿಲ್ಲ, ಯೂನಿಫಾರ್ಮಿಟಿ ಇರೋದಿಲ್ಲ. ಸ್ವಲ್ಪ ಕೆಳಗೆ ಬರ್ತಾ ಹೋದಂತೆ ಏನಾಗುತ್ತಾಗಲೇ ಅದು ಶುರುವಾಗುತ್ತೆ. ಅದು ರಜೋಗುಣ, ಅದು ಪೂರ್ತಿ ಕೆಳಗೆ ತಮೋಗುಣ. ಆದ್ದರಿಂದ ನಾವು ಯಾವಾಗಲೂ ಮೇಲೆ ತಮೋಗುಣದಲ್ಲೇ ಇರ್ತಾವೆ, ಉಪಯೋಗ ಇಲ್ಲ. ಬಂದಿರ್ತಾರೆ ತಿಳಿ ಕೊಡ್ಲಿಕ್ಕೆ, ಇದ್ದಿರ್ತಾರೆ ತಿಳಿ ಕೊಡಬೇಕಲ್ಲ ಫಸ್ಟು, ಹಾಗಾಗೋದಿಲ್ಲ. ಆದ್ದರಿಂದ ಪ್ರತಿಯೊಂದಕ್ಕೂ ಅರ್ಥ ಇದೆ. ಗುಣ ವ್ಯತಿಕರ ಕಾಲ ಸ್ವಭಾವ ಸೂತ್ರವೇವ. ಸೂತ್ರ ಅಂದರೆ ವಾಯುದೇವರು, ಸ್ವಭಾವ ಅಂದರೆ ಸ್ವರೂಪ, ಕಾಲ ಅಂದರೆ ಪರಮಾತ್ಮ, ಸತ್ವಾದಿ ಗುಣಗಳು ಎಷ್ಟೆಲ್ಲ ಸೇರಿಸ್ತಾರೆ ಇದರೊಳಗೆ. ಪುರುಷ ಪ್ರಕೃತಿ ವ್ಯಕ್ತ, ಆಮೇಲೆ ವ್ಯಕ್ತಂ ಅಹಂಕಾರೋ ನಭೋ ಅನಿಲ ಜ್ಯೋತಿರಾಪ ಸ್ಥಿತಿರೀತಿ ತತ್ವಾನಿ ಉಕ್ತಾನಿ ಮೇನವ. 9 ತತ್ವ ಹೇಳಿಬಿಟ್ರು ಇದ್ದಕ್ಕಿದ್ದಾಗೆ. ಇಷ್ಟು 24 ತತ್ವ ಬಿಟ್ಟು ಎಷ್ಟು ಹೇಳಿದ್ರು? 9 ತತ್ವ ಅಂದ್ಬಿಟ್ರು. ಎಷ್ಟೋ ಇನ್ಕ್ಲೂಡ್ ಮಾಡಿಬಿಟ್ರು. ಏನು ತಪ್ಪಲ್ಲ, ಇಲ್ಲಿಂದ ಮಂಡ್ಯ ಮೈಸೂರು ಅನ್ಬೋದು, ನಾವು ಎಲ್ಲರೂ ಹೇಳ್ಬೋದು ಬೇಕಾದ್ರೆ. ಮಂಡ್ಯ ಮೈಸೂರು, ಮದ್ದೂರು ಮೈಸೂರು ಅಂತ ಹೇಳೋದು ಅಂತ ಹೇಳಿದರೆ ಉದ್ದೇಶ ಇರ್ತದೆ ಅವ್ರಿಗೆ ಕೇಳಬೇಕಾದ್ರೆ. ಕೇಳೋನು ಯಾವ ಸ್ಟೇಜ್ಗೆ ಅದಕ್ಕೆ ಅವ್ರಿಗೆ ಅರ್ಥ ಆಗ ಹೇಳ್ಬಿಡ್ತಾರೆ. ಯಾವುದನ್ನು ನೋಡಿದ್ದಾನೋ ಅದನ್ನು ಹೇಳಿಬಿಟ್ರೆ ಸುಲಭ ಆಗಿಬಿಡುತ್ತೆ. ರೂಟ್ ಬೇರೆ ಹೇಳ್ಬೇಕಾದ್ರೆ ವಯಾ ಕನಕಪುರ ಅಂದರೆ ಬೇರೆ ಆಗೋದು. ವಯಾ ಕನಕಪುರ ಅಂದರೆ ಮಂಡ್ಯ ಬರುತ್ತೆ, ಮಂಡ್ಯ ಇದು ರೂಟ್ ಬೇರೆ ಆಯಿತು, ಬರೋದಿಲ್ಲ. ಮೈಸೂರು ಬರೋದು ಗ್ಯಾರಂಟಿ, ಅದು ಇವೆಲ್ಲ ಬರೋದಿಲ್ಲ. ವಿವಕ್ಷಾ ಭೇದ ಆಯಿತು. ಗುರಿ ಒಂದೇ ಆದರೂ ಕೂಡ ದಾರಿ ಬೇರೆ ಆಯಿತು ಅಷ್ಟೆ. ಪುರುಷ ಅವನು ಈ ರೀತಿ ಹೇಳ್ತಾರೆ, ಹುಬ್ಬಳ್ಳಿ ದಾರಿ ಹೇಳಿಬಿಟ್ರೆ ಬಜಿತಾ ಆಗ್ಬಿಡೋದು, ಅದು ಬರೋದೇ ಇಲ್ಲ ಕಡೆಗೆ. ಪುರುಷ ಪ್ರಕೃತಿ ವ್ಯಕ್ತಂ ಅಹಂಕಾರ ನಭ ಅನಿಲ ಜ್ಯೋತಿ ಆಪ ಕ್ಷಿತಿ ಇದು ತತ್ವಾನಿ ಮುಕ್ತಾನಿ ಮೇನ. 9 ತತ್ವ ಆಗಿವೆ. 9ರಲ್ಲಿ 5 ಪಂಚಭೂತಗಳು, ಪ್ರಕೃತಿ, ಪುರುಷ, ಪ್ರಕೃತಿ, ವ್ಯಕ್ತ, ಅಹಂಕಾರ. ಇದು 4 ಒಟ್ಟು 9. ಈ ಕ್ರಮದಲ್ಲಿ ಹೇಳೋದಕ್ಕೆ ಬರುತ್ತೆ. ನಮ್ಮಲ್ಲೇ ಇದೆ 24 ತತ್ವ ಹೇಳ್ಬೋದು, 25 ಹೇಳ್ಬೋದು, 36 ಹೇಳ್ಬೋದು. ಗೊತ್ತಾಯ್ತಾ? ತಂತ್ರಸಾಲ ಹೇಳ್ಬೇಕಾದ್ರೆ 36 ತತ್ವ ಹೇಳ್ತಾರೆ. ಅದೆಲ್ಲ ಬೇರೆ ಬೇರೆ ವಿಭಾಗದಲ್ಲಿ ಯಾವ ಸ್ಟೇಜಲ್ಲಿ ಕೇಳ್ತೇವೆ ಅಷ್ಟೇ ಮುಖ್ಯ. ಎಷ್ಟು 9 ಆಗಲಿಲ್ಲ ಏನ? ಎಲ್ಲ ಇದೆ. ಅದೇ ತತ್ವ ಹೇಳ್ಬೇಕಾದ್ರೆ ವಿವಕ್ಷಾ ಭೇದದಿಂದ ಹೇಳ್ತಾರೆ ಮತ್ತು ದೃಷ್ಟಾಂತ ಇದೆ. ಈ ತತ್ ನವೈಕಾದಶ ಪಂಚ ತ್ರೀಣ್ಯುಕ್ತಾನಿ ಪುರುಷ ಪ್ರಕೃತಿರಿತ್ಯಾದೀನಿ. ನವ ಏಕಾದಶ ಪಂಚ, ಆಮೇಲೆ ತ್ರೀಣಿ ನವ ಆಯಿತು, ಏಕಾದಶ ಎಷ್ಟಾಯಿತು? 11 9 ಎಷ್ಟಾಯಿತು? 11 9 20. ಆಮೇಲೆ ತ್ರೀಣಿ 33, ಪುರುಷ 24. ಗೊತ್ತಾಯ್ತಾ? ಅದು 24 ಆಯಿತು. 23 22. ದೇವ್ರನ್ನ ಬಿಟ್ಟು ಎಷ್ಟು ಹೇಳೋದು? 24. ದೇವ್ರನ್ನ ಬಿಟ್ಟು 24, ಪ್ರಕೃತಿಯನ್ನು ಬಿಟ್ಟರೆ 23. ಗೊತ್ತಾಯ್ತು? ಒಂದನ್ನು ಬಿಟ್ಟುಬಿಟ್ರೆ ಆಮೇಲೆ ಬರೀ ಇಂದ್ರಿಯಗಳು 5, ಜ್ಞಾನೇಂದ್ರಿಯ. ಬರೀ ಇಂದ್ರಿಯಗಳು 10. ಗೊತ್ತು, ಒಂದೊಂದೇ ಹೇಳ್ತಾ ಹೋಗೋದು ಯಾವ ರೀತಿ ಬೇಕು ಅಂತ. ಇಂದ್ರಿಯಗಳು ಎಷ್ಟಪ್ಪ? ಸಿಂಪಲ್ ನೋಡಿ, 5 ಅಂದರೂ ಕರೆಕ್ಟು, 10 ಅಂದರೂ ಕರೆಕ್ಟು, 11 ಅಂದರೂ ಕರೆಕ್ಟು, 12 ಅಂದರೂ ಕರೆಕ್ಟು. ಇದೆಲ್ಲ ಬಂದಿದೆ ಆಗಲೇ, ಬ್ರಹ್ಮಸೂತ್ರಲ್ಲೇ ಬಂದಿದೆ. ಗೊತ್ತಾಯ್ತಾ? ಬುದ್ಧಿ ಸೇರಿಸಿದ್ರೆ 12, ಬುದ್ಧಿ ಬಿಟ್ಟರೆ 11, ಮನಸ್ಸು ಬಿಟ್ಟರೆ 10, ಜ್ಞಾನೇಂದ್ರಿಯ ಬಿಟ್ಟರೆ 5. ಇನ್ನೊಂದು ಕ್ರಮ, 5 ಜ್ಞಾನೇಂದ್ರಿಯ, ಆಮೇಲೆ ಮನಸ್ಸು, ಆಮೇಲೆ ಸಾಕ್ಷಿ 7. ಇನ್ನೊಂದು ಕ್ರಮ ಇದೆ. ಇಷ್ಟೆಲ್ಲ ಕ್ರಮ ಇರಬೇಕಾದ್ರೆ ತಪ್ಪು ಹೇಳಿದ ಏನೋ ಕೂಗಿಬಿಟ್ರೆ ತಪ್ಪಲ್ಲ, ಅರ್ಥ ಆಗ್ತದೆ. ಈ ರೀತಿ ಓದ್ರಿ ಅಂತ ಹೇಳ್ತಾರೆ. ಉದ್ದೇಶಪೂರ್ವಕ ಹಾಗೆ ಮಾಡಿ ತಿಳಿಸ್ಕೊಟ್ರು. ಅಷ್ಟೇ ಅಲ್ಲೇ ತೋರಿಸ್ಬಿಟ್ರು. ತತ್ವ ವಿವೇಕದಲ್ಲೇ ಎಷ್ಟೋ ಬದಲಾವಣೆ ಮಾಡಿಬಿಡ್ತಾರೆ. ಪುರುಷ ಪ್ರಗತಿ ವ್ಯಕ್ತಂ ಅಹಂಕಾರೋ ನಭೋ. ಈ ರೀತಿ ಹೇಳೋದ್ರಲ್ಲಿ ಉದ್ದೇಶ ಏನೆಂದರೆ ಆ ಸಮಯದಲ್ಲಿ ಅರ್ಥ ಆಗುತ್ತೆ. ಇಂದ್ರಗಳು ಅಷ್ಟೇ ಪ್ರಶ್ನೆ ಬಂದಾಗ ಉಳಿದೆಲ್ಲ ಯಾಕೆ ಹೇಳ್ತಾ ಕೊಡಬೇಕು? ಅದು ಜ್ಞಾನೇಂದ್ರಿಯ 5 ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಎಲ್ಲ ಕಲಬೆರಕೆ ಮಾಡೋದು ಹೇಗಿರುತ್ತದೆ, ಬಿಡಿಸಿಡೋದು ಹೇಗಿರುತ್ತೆ. ಒಳಗಿನ ಇಂದ್ರಿಯ ಅಂತಃಕರಣ, ಒಳಗೂ ಕರ್ಮೇಂದ್ರಿಯ ಹೌದು, ಜ್ಞಾನೇಂದ್ರಿಯನೂ ಹೌದು. ಒಂದು ದೃಷ್ಟಿಯಿಂದ ಮಾಡಿಸುತ್ತೆ, ಇನ್ನೊಂದು ದೃಷ್ಟಿಯಿಂದ ಮಾಡುತ್ತೆ. ತಾನ ಯೋಚನೆ ಮಾಡೋ ಅದೇ ಮಾಡೋ, ಬೇರೆ ಯಾರು ಮಾಡೋಕ್ಕೆ ಬರೋದಿಲ್ಲ. ಇತ್ಯಾದಿ. ಶ್ರೋತ್ರಂ ತ್ವಗ್ದರ್ಶನಂ ಪ್ರಾಣೋ ಜಿಹ್ವೇತಿ ಜ್ಞಾನಶಕ್ತಯ. ಇನ್ನು ಬರೀ ಜ್ಞಾನೇಂದ್ರಿಯ ಕೇಳಿದರೆ 5. ಶ್ರೋತ್ರಂ ತ್ವಕ್ ದರ್ಶನಂ ಘ್ರಾಣ ಜಿಹ್ವಾ ಇತಿ ಜ್ಞಾನಶಕ್ತಯ. ವೆರಿ ಸಿಂಪಲ್ ಅದು. ಅದೇ ರೀತಿ ವಾಕ್ ಪಾಣಿ ಉಪಸ್ಥ ವಾಯು ಅಂಘ್ರಿ ಕರ್ಮಾಣಿ ಅಂಗ ಉಭಯಂ ಮನಃ. ಮನಸ್ಸು 2 ಆಗಿಬಿಟ್ಟಿದೆ. ಜ್ಞಾನೇಂದ್ರಿಯ ಹೌದು, ಕರ್ಮೇಂದ್ರಿಯ ಹೌದು ಅಂತ ತಿಳಿಸಿ. ಎಲ್ಲ 11 ಇಂದ್ರಿಯದ ಬಗ್ಗೆ ಈ ಶ್ಲೋಕದಲ್ಲಿ ಬಂದಿರೋದು ಎಷ್ಟೀಗ? ಇಂದ್ರಿಯಗಳ ಬಗ್ಗೆ ಮಾತ್ರ ಹೇಳಿ. ಉಳಿದು ಬಿಟ್ಟೋಯ್ತಂದ್ರೆ ಮುಂದಿದೆ ಅದು ಹಿಂದೆ ಮುಂದೆ.
ಒಂದು ಕ್ಲಾಸಿಫೈ ಮಾಡಬೇಕು. ಕ್ಲಾಸಿಫೈ ಮಾಡೋ ಉದ್ದೇಶ ಏನು ಅಂದರೆ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ ಆಗಬೇಕು, ಕ್ಲಾರಿಟಿ ಬರಲಿಕ್ಕೆ ಮಾಡ್ತಾರೆ, ಇಲ್ಲದ ಹೇಳೋದಿಲ್ಲ. ಶಬ್ದ ಸ್ಪರ್ಶೋ ರಸೋ ಗಂಧೋ ರೂಪ ಇದೆಲ್ಲ ಏನಿವೆಲ್ಲ ಪಂಚ ತನ್ಮಾತ್ರಗಳು. ಗತಿ ಉಕ್ತಿ ಉತ್ಸರ್ಗ ಶಿಲ್ಪಾನಿ ಕರ್ಮಾಯತನ ಸಿದ್ಧಯ, ಇವು ಜ್ಞಾನೇಂದ್ರಿಯಗಳ ವಿಷಯ, ಅದು ಕರ್ಮೇಂದ್ರಿಯದ ವಿಷಯ. ಗೊತ್ತಾಯ್ತಾ? ವಾಕ್ ಏನು ಮಾಡುತ್ತೆ? ಕರ್ಮ, ಮಾತಾಡುವಿಕೆ, ಮಾತಾಡು, ಸುಮ್ಮನೆ ಕೊಡಬೇಡ, ಮಾತಾಡು, ಕರ್ಮ ತಾನೇ ಅದು ಕರ್ಮೇಂದ್ರಿಯ. ರುಚಿ ನೋಡೋದೇನದು? ಬಾಯಿ ರಸನ ಜ್ಞಾನೇಂದ್ರ ರುಚಿ ತೋರಿಸುತ್ತೆ ಅಷ್ಟೇ. ಆದ್ದರಿಂದ ಎರಡು ಕೆಲಸ, ಬಾಯೊಳಗೆ ಎರಡೇ ಇಟ್ಬಿಡ್ತಾನೆ ದೇವರು, ಒಂದೇಯಿಂದ ಎರಡು ಕೆಲಸ ಮಾಡುತ್ತೆ. ಉತ್ಸರ್ಗಸ್ಯ ಗತಿ ಮುಕ್ತಿ ಉತ್ಸರ್ಗ ಶಿಲ್ಪಾನಿ ಕರ್ಮಾಯತನ ಸಿದ್ಧಯ. ಉತ್ಸರ್ಗಸ್ಯ ವಿವಿಧತ್ವಾತ್ ಪಂಚಕದ್ವಯಂ. ಇಲ್ಲೇನು ನಾಲ್ಕೇ ಹೇಳಿದಾಗಾಯಿತು, ನಾಲ್ಕೇ ಹೇಳಿದರು ಅಲ್ಲ, ಉತ್ಸರ್ಗ ಎರಡಿದೆ. ಮಲೋತ್ಸರ್ಗ ಮೂತ್ರೋತ್ಸರ್ಗ ತಗೊಂಡಾಗ ಎಷ್ಟಾಯಿತು? ಅಲ್ಲಿ ವಿವಕ್ಷ ಭೇದ, ಮತ್ತೆ ಅಲ್ಲಿ ವಿವಕ್ಷ ಭೇದ. 5 ಹೇಳ್ಬೋದು, 4ರಲ್ಲಿ 5ರಲ್ಲಿ ಒಂದನ್ನು ಸೇರಿಸ್ಬಿಡ್ಬೋದು ಇನ್ನೊಂದರೊಳಗೆ. ಪ್ಯಾಕಿಂಗ್ ಹೇಳಿಲ್ಲ, ಪ್ಯಾಕಿಂಗ್ ಕಾನ್ಸೆಪ್ಟ್ ಇದ್ದಾಗೆ. ಪ್ಯಾಕಿಂಗ್ ಕಾನ್ಸೆಪ್ಟ್ ಯಾವ ವಿವಕ್ಷೆಯನ್ನು ಮಾಡ್ತಾ ವಿವಕ್ಷೆಯನ್ನು ಮಾಡ್ತಾನೆ. ಲಾಂಗ್ ಜರ್ನಿ ಹೋಗ್ತಾನೆ, ಆಮೇಲೆ ತೆಗೆದು ಬೇರೆ ಇರುತ್ತೆ, ಮೊದಲು ತೆಗೆದು ಇರುತ್ತೆ, ಕೆಲವೆಲ್ಲ ಇಮ್ಮಿಡಿಯೇಟ್ ಬೇಕಾಗಿರುತ್ತೆ. ಆ ಪ್ರಕಾರ ಕ್ಲಾಸಿಫೈ ಮಾಡ್ತಾ ಹೋಗ್ತಾನೆ. ಗೊತ್ತಾಯ್ತಾ? ಅದು ಪ್ಲೇನ್ಗೆ ಹೋಗ್ಬೇಕಾದ್ರೆ ವ್ಯವಸ್ಥೆ ಬೇರೆ, ಇದರಲ್ಲಿ ಹೋಗೋಕ್ರೆ ಬೇರೆ, ಸ್ವಂತ ಕಾರಲ್ಲಿ ಹೋಗ್ಬೇಕಾದ್ರೆ ರೀತಿಯೇ ಬೇರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾನೆ, ಅದಕ್ಕೆ ಜೊತೆಗೆ ಇರುತ್ತಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಹಾಗಲ್ಲ, ಅಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಹೋಗ್ಬಿಡುತ್ತದ, ಯಾವುದು ಲಗೇಜ್ ಬಾಕ್ಸಲ್ಲಿ ಹೋಗ್ಬಿಡುತ್ತೆ, ಕಾಯ್ತಾ ಕೂತಿರ್ಬೇಕಾದ್ರೆ. ಟಿಕೆಟ್ ಅದು ಬಂದಾಗ ಕೊಡ್ತೀರಿ ಅಂತ ಕೊಡಿ ಹೇಳೋಕ್ಕಾಗುತ್ತಾ? ಇಲ್ಲೇ ಕೊಡಬೇಕಲ್ಲ. ಅದಕ್ಕೆ ಅದೇ ಆ ನೆಸಿಟಿ ಪ್ರಕಾರ ಪ್ಲಾನ್ ಮಾಡ್ತಾರೆ. ಅಡುಗೆನೂ ಅಷ್ಟೇ, ದಿವಸ ಕೂಡ ಅಡುಗೆ ಬೇರೆ, ಹಬ್ಬದ ಅಡುಗೆ ಬೇರೆ, ಮತ್ತು ವಾರಾಂತ್ಯದ ಅಡುಗೆಗಳು ಬೇರೆ, ಏಕಾಚಿ ಅಡುಗೆ ಇರೋದಿಲ್ಲ, ಅದು ಬೇರೆ, ವ್ಯತ್ಯಾಸ ಇರೋದು. ಒಂದೇ ಲೆಕ್ಕ ಹೇಳಬಾರ್ದು ಯಾವಾಗ. ಸರ್ಗಾದವು ಅಡುಗೆನೇ ಬೇರೆ ಶುರುವಾಯ್ತು, ಇಲ್ಲೇನು ಬಂತಲ್ಲ. ರಾಗದ್ವೇಷವು ಪ್ರಕೃತಿ ಹಿ ಅಸ್ಯ ಕಾರ್ಯಕಾರಣ ರೂಪಿಣಿ ಸತ್ವಾದಿಗುಣೈರ್ಧತ್ತೆ ಪುರುಷೋ ಅವ್ಯಕ್ತ ವೀಕ್ಷತೆ. ಅಲ್ಲಿಗೆ ಯಾಕೆ ಬೇಕಾಸ್ತಾ ಇನ್ನು ದೊಡ್ಡ ಅಧ್ಯಾಯ, ತುಂಬ ವಿಷಯಗಳು ಬರುತ್ತೆ, ಅದರೆಲ್ಲ ನಿಧಾನ ನಾಳೆ ಕಂಟಿನ್ಯೂ ಮಾಡೋಣ.